ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಾರ ಅಂದ್ರೆ 31 ಮಾರ್ಚ್ 2025ರಿಂದ 6 ಏಪ್ರಿಲ್ 2025, ಮಾರ್ಚ್ ಇಂದ 31 ಮಾರ್ಚ್ ಇಂದ 6 ಏಪ್ರಿಲ್ 2025ರ ವಾರ ಭವಿಷ್ಯ. ಸೋಮವಾರದಿಂದ ಭಾನುವಾರ. ಈ ವಾರ ಚಂದ್ರ ಅಶ್ವಿನಿ ನಕ್ಷತ್ರ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು ಮತ್ತು ಪುಷ್ಯ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಹಾಗಾದ್ರೆ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೇನು ಫಲವನ್ನ ಕೊಡ್ತಾರೆ ಅನ್ನೋಂಥ ವಿಷಯವನ್ನ ತಿಳಿಸ್ತೀನಿ. ಈ ವಾರದಲ್ಲಿ 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. 2 ಏಪ್ರಿಲ್ 2025 ಮಂಗಳ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾತ್ರಿ 1:29ಕ್ಕೆ ರಾಶಿ ಪ್ರವೇಶ. 3 ಏಪ್ರಿಲ್ 2025 ಬುಧ ಸಾಯಂಕಾಲ 5:58 ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ಬುಧ ಮತ್ತು ಮಂಗಳ ಕೂಡ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಆಮೇಲೆ ಗ್ರಹಗತಿಗಳು ಯಾವ ನಕ್ಷತ್ರದಲ್ಲಿ ಇದಾವೆ ಅದನುಸಾರ ನಿಮ್ಗೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರನ ತಿಳಿಸ್ತೀನಿ. ಸೂರ್ಯ ರೇವತಿ ನಕ್ಷತ್ರ, ಮಂಗಳ ಗ್ರಹ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ, ಬುಧ ಪೂರ್ವಭಾಗ ನಕ್ಷತ್ರದಲ್ಲಿ ಸಂಚಾರ, ಗುರು ರೋಹಿಣಿ ನಕ್ಷತ್ರದಲ್ಲಿ ವೃಷಭ ರಾಶಿ, ಶುಕ್ರ ಪೂರ್ವಭಾದ್ರ, ಶನಿ ಕೂಡ ಪೂರ್ವಭಾದ್ರ, ರಾಹು ಪೂರ್ವಭಾದ್ರ, ಕೇತು ಉತ್ತರ ಫಾಲ್ಗುಣಿ. ಅಂದ್ರೆ ಶನಿ, ಶುಕ್ರ, ರಾಹು, ಬುಧ, ರವಿ ಈ 5 ಗ್ರಹಗಳು ಕೂಡ ಪಂಚಗ್ರಹಗಳು ಮೀನ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಅದರಲ್ಲಿ ಶುಕ್ರ ವಕ್ರಿ, ರಾಹು ಕೇತುಗಳಂತೂ ಯಾವಾಗ್ಲೂ ಕೂಡ ವಕ್ರಿಯಾಗಿ ಸಂಚಾರ ಆಗ್ತಾರೆ. ಬುಧ ಕೂಡ ವಕ್ರಿ. ನೋಡೋಣ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಷಯ. ಆಮೇಲೆ ಈ ವಾರದಲ್ಲಿ ಬಹಳ ವಿಶೇಷವಾದಂಥ ದಿನಗಳು ಅಂದ್ರೆ 1 ಏಪ್ರಿಲ್ 2025 ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಜನ್ಮದಿನ. ಸಿದ್ಧಗಂಗಾ ಮಠ, ತುಮಕೂರು, ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯೆಯನ್ನ ಕಲಿತಂತಹ ಸ್ವಾಮಿಗಳ ಅನೇಕ ಇನ್ಸ್ಟಿಟ್ಯೂಷನ್ಸ್ ಕೂಡ ಇರೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ಗಳಿರ್ಬೋದು. ಆಮೇಲೆ ಶ್ರೀರಾಮ ನವಮಿ 6 ಏಪ್ರಿಲ್ 2025 ಶ್ರೀರಾಮ ನವಮಿ. ಎಲ್ಲರಿಗೂ ಕೂಡ ಶ್ರೀರಾಮ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇಸಿಗೆ ಜಾಸ್ತಿ ಆದಂಗೆಲ್ಲ ಶ್ರೀರಾಮ ನವಮಿ ಬಂದಿದ ತಕ್ಷಣ ಎಲ್ಲರಿಗೂ ಕೂಡ ಏನ್ ಮಾಡ್ತೀರಿ? ಮಜ್ಜಿಗೆನ ದಾನ ಮಾಡ್ತೀರಿ. ಆಮೇಲೆ ಮಜ್ಜಿಗೆ ಜೊತೆಗೆ ಜ್ಯೂಸು ಕೂಡ ದಾನ ಮಾಡ್ತೀರಿ ಅಲ್ವಾ? ಅದೆಲ್ಲ ಕೆಲವೆಲ್ಲ ಎಷ್ಟೋ ವರ್ಷದಿಂದ ಮಾಡ್ತಾ ಬರ್ತೀರ. ಅದು ಮಾಡ್ತಾ ಇರೋದ್ರಿಂದ ನಿಮ್ಗೆ ಪುಣ್ಯ ಫಲನೂ ಕೂಡ ಪ್ರಾಪ್ತಿಯಾಗೋದನ್ನ ಅನುಭವ ಕೂಡ ಮಾಡ್ತಾ ಇರ್ತೀರ. ಹಾಗಾದ್ರೆ ನೋಡೋಣ, ಈ ವಾರ ನಿಮಗೆ ದಾನ ಮಾಡಿದಾಗ ಸಂತೋಷ ಆಗುತ್ತಲ್ಲ, ಅದೇ ನಿಮಗೆ ಬರುವಂತಹ ಪುಣ್ಯ ಫಲ. ಕೆಲವು ಹೇಳ್ತೀರ ಗುರುಜಿನಾದ ಡೇಟ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ಮುಖ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಫೇಸ್ ರೀಡಿಂಗ್ ಅಂತ ಹೇಳಲಾಗುತ್ತೆ. ನೀವು 2 ಪ್ರಕಾರನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಹಾಗಾದ್ರೆ ಈಗ ವಾರ ಭವಿಷ್ಯವನ್ನ ಸ್ಟಾರ್ಟ್ ಮಾಡೋಣ. ಯಾವ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ. ಟೈಮ್ ಸ್ಟ್ಯಾಂಪ್ ಎಲ್ಲ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನೀವೆಲ್ಲ ಒಂದೊಂದು ರಾಶಿದು ಕೂಡ ಟೈಮ್ ಸ್ಟ್ಯಾಂಪ್ ನ ನೋಡ್ಬೋದು. ಇನ್ನು ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಯಾವುದು?
ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ನೋಡಿ. ನಿಮ್ಮ ಜನ್ಮ ರಾಶಿಗೆ ವ್ಯಯಭಾವದಲ್ಲಿ ಪಂಚಗ್ರಹಗಳ ಸಂಚಾರ. ಫೈನಾನ್ಷಿಯಲ್ ವಿಷಯದಲ್ಲಿ ಹಣ ವ್ಯಯ, ದುಡ್ಡು ಬಂದಿದ್ದಲ್ಲ ಖಾಲಿ ಆಗ್ತಾ ಇರುತ್ತೆ. ಎಷ್ಟು ದುಡ್ಡಿದ್ರೂ ದುಡ್ಡು ಸಾಲ್ತಾ ಇಲ್ಲ ಅನ್ನುವಂತಹ ಭಾವನೆ ಉಂಟಾಗುತ್ತೆ. 6ನೇ ಮನೆ ಅಧಿಪತಿಯಾದಂಥ ಶುಕ್ರ 12ನೇ ಮನೆಯಲ್ಲಿದ್ದಾಗ ಮೇಷರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಶನಿ ಸಂಚಾರದಿಂದ 7.5 ಈ ವಾರ ಆಗ್ಲೇ ಆರಂಭ ಆಗೋಗಿರುತ್ತೆ. 7.5 ಶನಿ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಸ್ಯಾಟರ್ನ್ ಟ್ರಾನ್ಸಿಟ್ ಅಂತ ನನ್ನ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡಬಹುದು. ಇನ್ನು ತೃತೀಯಾಧಿಪತಿ ಮತ್ತು ಪಂಚಮಾಧಿಪತಿ ಸೂರ್ಯ ಕೂಡ 12ನೇ ಮನೆ, ಸಪ್ತಮಾಧಿಪತಿ ಶುಕ್ರ ಕೂಡ 12ನೇ ಮನೆ, ಬುಧ ವ್ಯಯ ಮನೆಯಲ್ಲಿರೋದ್ರಿಂದ ಅನಾರೋಗ್ಯ, ಧೈರ್ಯ ಎಷ್ಟೇ ತೋರಿಸಿದ್ರು ಕೂಡ ನಿಮ್ಮ ಕೆಲಸ ಕಾರ್ಯಗಳು ಆಗೋದಿಲ್ಲ. ನೀವು ಮಾತಾಡುವಂತಹ ಮಾತಿನಿಂದನೇ ನಿಮ್ಮ ಕೆಲಸಗಳು ನಿಂತು ಹೋಗುವಂತಹ ಸಾಧ್ಯತೆಗಳಿದೆ. ಇನ್ನು ವಿವಾಹ ಜೀವನದಲ್ಲಂತೂ ತುಂಬಾ ಏರುಪೇರುಗಳು, ಬೆಡ್ ಕಂಫರ್ಟ್ ಸಿಗಲ್ಲ. ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಆಗೋದು ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಸೂರ್ಯ ಗ್ರಹಣದ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಅದ್ರಲ್ಲಿ ನಾನು ತಿಳಿಸಿದ್ದೀನಿ ಮೇಷರಾಶಿಯವರಿಗೆ ಯಾವ ರೀತಿ ಸಮಸ್ಯೆ ಅನ್ನೋದು ಪ್ರಾರಂಭ ಆಗುತ್ತೆ ಅನ್ನೋದು. ನಿಮ್ಮ ಜನ್ಮ ರಾಶಿಗೆ ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ. ಮನೆಯಲ್ಲಿ ಸದಾ ಕಲಹ, ವಿರೋಧ, ಮನೆಯಿರಕ್ಕೆ ನೆಮ್ಮದಿ ಇರಲ್ಲ. ಸುಖ ಭಾವ ಅಂತೀವಿ, ಸುಖ ಅನ್ನೋದಿರಲ್ಲ. ಟೈಮ್ಗೆ ಏನ್ ಬೇಕು ಊಟ ವಸತಿ ಅನ್ನೋದು ನಿಮ್ಗೆ ದೊರೆಯೋದು ಕಷ್ಟ ಆಗುತ್ತೆ ಮೇಷರಾಶಿ ಜಾತಕರಿಗೆ ಈ ವಾರ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಿಮ್ದೇನೋ ಪ್ರಶ್ನೆ ಇದ್ರೆ, ಮೇಷರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸ್ನೇಹಿತರನ್ನ ಸಂಧಿಸ್ತೀರಿ, ಉತ್ತಮ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಕುಟುಂಬದಲ್ಲಿ ದುಃಖ, ಧನನಷ್ಟ, ವಾದ ವಿವಾದಗಳನ್ನ ಇಟ್ಕೋಬೇಡಿ. ವಾಗ್ವಾದಗಳಾಗುವ ಸಾಧ್ಯತೆ ಇದೆ. ವಿವಾದಗಳಾದಾಗ ಏನಾಗುತ್ತೆ, ಕಲಹಗಳಾಗುತ್ತೆ. ಮತ್ತೆ ವಾರದ ಕೊನೆ 2 ದಿನ ಮತ್ತೆ ಟೈಮ್ ಚೆನ್ನಾಗುತ್ತೆ. ಶನಿವಾರ, ಭಾನುವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಇರಿಸ್ತಾಳೆ. ಧೈರ್ಯೇ ವಸತೆ ಲಕ್ಷ್ಮೀ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸ್ನೇಹಿತರಿಂದ ನಿಮಗೆ ಸಹಾಯ ಕೂಡ ಉಂಟಾಗುತ್ತೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಭಗವಂತ ಕಣ್ಣಿಗೆ ಕಾಣದೇ ಇರೋದ್ರಿಂದ ಎಲ್ಲರೂ ಕೂಡ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿದ್ರೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ. ಈ ವಾರ ಶ್ರೀರಾಮನ ಜಯಂತಿ ಇರೋದ್ರಿಂದ ರಾಮಾಯಣವನ್ನ ಓದೋದ್ರಿಂದ, ಯಾಕೆಂದ್ರೆ ಪುರುಷರಲ್ಲೇ ಉತ್ತಮ ಪುರುಷೋತ್ತಮ ಅಂತ ರಾಮನ ಕರಿತೀವಿ. ಮನುಷ್ಯನಾಗಿ ಬಂದಂತಹ ದೇವ ಪುರುಷ ಅಲ್ವಾ. ಹೇಗೆ ಆದರ್ಶ ಜೀವನ ಇತ್ತು, ತಂದೆಯ ಮಾತು, ತಾಯಿ ತಂದೆಯ ಮಾತು ಕೇಳಬೇಕು, ತಂದೆ ಕೊಟ್ಟಂತ ವಚನವನ್ನ ಪಾಲಿಸ್ಬೇಕು ಅಂತ ಇಡೀ ರಾಜ್ಯವನ್ನ ತ್ಯಾಗ ಮಾಡಿ ಕಾಡಿಗೆ ಹೋಗದಂತಹ ಆದರ್ಶ. ಅದರಿಂದ ನಾವು ತಂದೆ ತಾಯಿಯ ಮಾತನ್ನು ಫಾಲೋ ಮಾಡಬೇಕು ಅನ್ನೋದನ್ನ ಕಲಿಬೇಕು. ಅದಕ್ಕೆ ಈ ವಾರ ನೀವೆಲ್ಲ ಬೇಕಾದ್ರೆ ಓಂ ಶ್ರೀರಾಮಾಯ ನಮಃ, ಓಂ ಶ್ರೀರಾಮಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಮಜ್ಜಿಗೆನ ಬೇಸಿಗೆ ಟೈಮ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಮಜ್ಜಿಗೆ ದಾನ ಮಾಡಿ. ಬೆಲ್ಲದಿಂದ ಮಾಡಿರುವಂತಹ ಜ್ಯೂಸ್ನು ಕೂಡ ದಾನ ಮಾಡಿ. ಮೇಷರಾಶಿ ಜಾತಕರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್
ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಶ್ರೀರಾಮ ಜಯಂತಿಯ ಶುಭಾಶಯಗಳು. ಒಳ್ಳೆಯದಾಗ್ಲಿ. ನಿಮ್ಮೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ವಾರ ಭವಿಷ್ಯವನ್ನ ನಾನು ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಹಾಗಾದ್ರೆ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ನೋಡಿ. ವೃಷಭ ರಾಶಿಯವರಿಗೆ ಬುಧ ದ್ವಿತೀಯಾಧಿಪತಿ, ಪಂಚಮಾಧಿಪತಿ, ಲಾಭ ಸ್ಥಾನದಲ್ಲಿ ಸಂಚಾರ. ವೃಷಭ ರಾಶಿಯವರಿಗೆ ಫೈನಾನ್ಷಿಯಲ್ ಲಾಭ ಆಗುತ್ತೆ. ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಧನ ಪ್ರಾಪ್ತಿಯಾಗುತ್ತೆ. ಮಕ್ಕಳಿಂದ ಲಾಭ ಆಗುತ್ತೆ, ಸ್ನೇಹಿತರಿಂದ ಲಾಭ ಆಗುತ್ತೆ, ಬಂಧುಗಳಿಂದ ಲಾಭ ಆಗುತ್ತೆ, ರಾಜಕಾರಣಿಗಳಿಗೆ ಜನಪ್ರಿಯತೆ ಹೆಚ್ಚಾಗುತ್ತೆ. ಚತುರ್ಧಾಧಿಪತಿ ಸೂರ್ಯ ಲಾಭ ಸ್ಥಾನದಲ್ಲಿರೋದ್ರಿಂದ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ಧನ ಲಾಭ ಆಗುತ್ತೆ. ಸಪ್ತಮಾಧಿಪತಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿ ಸಂಚಾರ ಆಗ್ತದ್ರಿಂದ ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ತಾವು ಅನ್ಕೊಂಡಂತ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ಉತ್ತಮ ನೆರೆಹೊರೆ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಶಾರ್ಟ್ ಜರ್ನಿ ಮಾಡೋದ್ರಿಂದ ನಿಮಗೆ ಅನುಕೂಲ ಕೂಡ ಆಗುತ್ತೆ ಈ ವಾರ ವೃಷಭ ರಾಶಿ ಜಾತಕರಿಗೆ. ನೋಡಿ, ಇಷ್ಟೆಲ್ಲ ಶುಭ ಫಲಗಳು ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಈ ವಾರ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ವೃಷಭ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ತಾಯಿ ಜೊತೆ ಕಲಹ ಆಗ್ಬೋದು, ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಕಲಹ ಆಗಕ್ಕೆ ಕಾರಣ ಏನು? ಕೋಪ, ದ್ವೇಷ, ಈರ್ಷೆ, ಇವೆಲ್ಲ ಅರಿಷಡ್ ವರ್ಗದ ಒಂದು ಗುಣ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ನಾನು ಅಂತ ಅಹಂಕಾರ ಪಟ್ರೆ ವಿನಯ ನಾಶ ಆಗುತ್ತೆ. ಬೇಕಾದಾಗ ಊಟ ವಸಗತಿ ದೊರೆಯದೆ ಅನಾನುಕೂಲಗಳು ಕೂಡ ಆಗುವ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ, ಬುಧವಾರ. ಗುರುವಾರ, ಶುಕ್ರವಾರ ಸನ್ಮಾನಗಳಾಗುತ್ತೆ, ಉತ್ತಮ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಗೌರವ ನಷ್ಟ, ವಾದ ವಿವಾದಗಳಿಂದ ವಾಗ್ವಾದಗಳು, ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ದೇನ ಪ್ರಶ್ನೆ ಇದ್ರೆ, ನಮ್ಮೆಲ್ಲ ಆತ್ಮದ ತಂದೆ ಯಾರು? ಪರಮಾತ್ಮ. ಓಂ ಪರಮಾತ್ಮನೇ ನಮಃ ಅಂತೇಳಿ ರುದ್ರಾಭಿಷೇಕವನ್ನ ಮಾಡಿ, ಯಾರು ಶ್ರೀರಾಮ ನವಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಿ ಅವರೆಲ್ಲ ಓಂ ರಾಜೇಂದ್ರಾಯ ನಮಃ ಅಂತೇಳಿ ಶ್ರೀರಾಮನ ಮಂತ್ರವನ್ನ ಜಪ ಮಾಡ್ತಾ, ವೃಷಭ ರಾಶಿ ಜಾತಕರು ಬೇಸಿಗೆಯಲ್ಲಿ ಬಂದಂತಹ ಜನಗಳಿಗೆ ಮಜ್ಜಿಗೆ ದಾನ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ವೃಷಭ ರಾಶಿ ಜಾತಕರಿಗೆ. ಇನ್ನ ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮಿಥುನ ರಾಶಿಗೆ ದಶಮ ಭಾವದಲ್ಲಿ ಪಂಚಗ್ರಹಗಳ ಸಂಚಾರ. ನಿಮ್ಮ ರಾಶ್ಯಾಧಿಪತಿ ಬುಧ ನೀಚನಾಗಿದ್ರು ಕೂಡ ಶುಕ್ರ ಇರೋದ್ರಿಂದ, ರಾಹು ಇರೋದ್ರಿಂದ ನೀಚತ್ವ ಭಂಗ ಆಗುತ್ತೆ. ಅದರಲ್ಲೂ ಕೂಡ ದಶಮ ಭಾವದಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದಕ್ಕಿಂತ ಹೆಚ್ಚು ಉದ್ಯೋಗಗಳನ್ನ ಮಾಡುವ ಸಾಧ್ಯತೆಗಳಿರುತ್ತೆ. ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಧನ ಲಾಭ ಆಗುತ್ತೆ, ಗೌರವಗಳು ಪ್ರಾಪ್ತಿಯಾಗುತ್ತೆ, ಸರ್ಕಾರದ ಸಹಾಯ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಆಮೇಲೆ
ಶುಕ್ರ ನಿಮಗೆ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾರೋದ್ರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಗೌರವ ಪ್ರಾಪ್ತಿಯಾಗತ್ತೆ. ಅವಿವಾಹಿತರಿಗೆ ಉದ್ಯೋಗದಲ್ಲಿರುವಂತಹ ಸ್ತ್ರೀ ಜಾತಕರಾಗಿದ್ದರೆ ವರ ಸಿಗುವ ಸಾಧ್ಯತೆ ಇದೆ. ಪುರುಷ ಜಾತಕರಾಗಿದ್ದರೆ ಉದ್ಯೋಗದಲ್ಲಿರುವಂತಹ ಸ್ತ್ರೀ ವಧು ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ವಾರ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಮಿಥುನ ರಾಶಿಯವರಿಗೆ ಅಂತ ನೋಡಿದಾಗ, ಮಿಥುನ ರಾಶಿ ಜಾತಕರಿಗೆ ಈ ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ವಿವಾಹ ಭಾಗ್ಯ. ಯಾವಾಗಲೂ ಕೂಡ ಹೇಳ್ತೀನಿ ವಿವಾಹ ಭಾಗ್ಯ. ಕರೆಕ್ಟ್ ಗುರುಜಿ ನೀವು ಹೇಳಿದ್ದು, ವಿವಾಹ ಭಾಗ್ಯ ಅಂತೂ ಕರೆಕ್ಟೇ. ವಿವಾಹ ಆಗ್ತಾ ಇದ್ದೀರಾ? ಎಸ್, ಹಾಗೆ ಬಿಟ್ರಾ? ವೆರಿ ಗುಡ್. ಹೇಗಿದೆ ಸಂಸಾರ? ಈಗ ಬೇಡ. ಯಾಕೆ? ತುಂಬಾ ವರ್ಷದಿಂದ ಕಾಯ್ತಾ ಇದ್ರಲ್ವಾ, ವಧು ಕೂಡ ಹುಡುಕ್ತಾನೆ ಇರ್ತೀರಾ, ಒಳ್ಳೆ ವರ ಸಿಗ್ಬೇಕು, ಒಳ್ಳೆ ವರ ಸಿಗ್ಬೇಕು. ವರ ಕಡೆ ಹುಡುಕ್ತಾ ಇರ್ತೀರಾ, ಒಳ್ಳೆ ವಧು ಸಿಗ್ಬೇಕು, ನಮಗೆ ನಮ್ಮ ಕುಟುಂಬಕ್ಕೆ ಹೊಂದ್ಕೋಬೇಕು. ಅಟ್ಲೀಸ್ಟ್ ಮಗನ್ ಮದುವೆ ಮಾಡ್ತೀವಲ್ಲ, ಮಗನ್ ಜೊತೆಗಾರು ಸೊಸೆ ಚೆನ್ನಾಗಿದ್ರೆ ಸಾಕು. ಅದು ಇಲ್ಲ, ಹೊಂದಾಣಿಕೆ ಆಗಲ್ಲ. ವರನ ಆಯುಷ್ ಚೆನ್ನಾಗಿದ್ಯಾ, ಆರೋಗ್ಯ ಚೆನ್ನಾಗಿದ್ಯಾ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ನನ್ನ ಹತ್ರ ಬಂದು ತೋರಿಸ್ಬೇಕು. ಬರೀ ಸಾಲಾವಳಿ ನೋಡದೆ ಸಂಖ್ಯೆ ಜಾಸ್ತಿ ಬಂತು, ವಿವಾಹ ಆಗ್ಬಿಟ್ಟೆ, ಶಾಪಗಳನ್ನ ಪರಿಹಾರ ಮಾಡ್ಕೊಳ್ಳಿಲ್ಲ, ಹಾಗೆ ಆಗ್ಬಿಟ್ಟು ಒದ್ದಾಡಿ ತೊಂದರೆ ಅನುಭವಿಸೋದು ಒಳ್ಳೇದಲ್ಲ. ಉತ್ತಮ ಆರೋಗ್ಯ, ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಉತ್ತಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದೇ ಒಂದು ದೊಡ್ಡ ನಿಧಿ ಇದ್ದಾಗೆ. ಹಾಗೆ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಮದ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ, ದ್ರವ್ಯ ವ್ಯಾಪಾರಗಳು ಪೆಟ್ರೋಲ್, ಡೀಸೆಲ್, ಆಯಿಲ್, ಆಮೇಲೆ ಜಲ, ನೀರಿನ ವ್ಯಾಪಾರ, ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆ ಲಾಭ ಆಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಸ್ವಲ್ಪ ಮಾನಸಿಕವಾಗಿ ಆಯಾಸ ಇರುತ್ತೆ, ಶೀಘ್ರ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಮಿಥುನ ರಾಶಿಯವರು ಯೋಚನೆ ಮಾಡಬೇಕು, ಶೀಘ್ರ ಕೋಪ ಮಾಡ್ಕೊಳ್ಳೋದು ಒಳ್ಳೇದಾ ಅಲ್ವಾ ಅನ್ನುವಂತಹ ವಿಚಾರ. ಶೀಘ್ರ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ, ಯಾವುದೇ ಡಿಸಿಷನ್ಸ್ನ ತಗೊಳಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಈಗ 5 ದಿವಸದ ಭವಿಷ್ಯ ಆಯ್ತು. ಇನ್ನು ವಾರದ ಕೊನೆ 2 ದಿನ ಉಳಿಯುತ್ತೆ. ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಾಗುತ್ತೆ, ಧನ ಲಾಭ ಆಗುತ್ತೆ, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ. ಹಾಗಾದ್ರೆ ಮಿಥುನ ರಾಶಿಯವರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರ ಜಪ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನೀವೆಲ್ಲ ಮಂತ್ರ ಶ್ರೀರಾಮ ಜಯ ರಾಮ ರಘುರಾಮ, ಶ್ರೀರಾಮ ಜಯ ರಾಮ ರಘುರಾಮ ಅನ್ನುವಂತಹ ಮಂತ್ರವನ್ನು ಕೂಡ ಜಪ ಮಾಡಿ, ರಾಮಚಂದ್ರ ಸೀತಾದೇವಿ ದೇವರಿಗೆ ಅರ್ಪಣೆ ಮಾಡಿ ಪ್ರಸಾದ ಮಜ್ಜಿಗೆ, ಕೋಸುಂಬರಿ ನೀವೇನು ಮಾಡಿ ಬೇಸಿಗೆಯಲ್ಲಿ ಬಂದಂಥವ್ರಿಗೆ, ಓಡಾಡೋವಂಥವ್ರಿಗೆ ದಾನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮಿಥುನ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇನ್ನು ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 4ನೇ ರಾಶಿಗೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಫಲಾನುಫಲ ಅನ್ನುವಂಥ ವಿಷಯವನ್ನ ನಾನೀಗ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನೋಡಿ, ನಿಮ್ಮ ಜನ್ಮ ರಾಶಿಗೆ 2 ಏಪ್ರಿಲ್ 2025 ಮಂಗಳ ಗ್ರಹ ರಾಶಿ ಪರಿವರ್ತನೆ. ಕಟಕ ರಾಶಿಯಲ್ಲಿ ಮಂಗಳ ಗ್ರಹನ ಪ್ರಭಾವ ಕಮ್ಮಿ ಆಗುತ್ತೆ, ನೀಚನಾಗ್ತಾನೆ.
ಮಂಗಳ ಗ್ರಹ ನೀಚ ಆಗ್ತಾನೆ ಅಂದ್ರೆ ಏನರ್ಥ? ಧೈರ್ಯ ಕಮ್ಮಿ ಆಗುತ್ತಾ? ಎಸ್, ಧೈರ್ಯ ಕಮ್ಮಿ ಆಗುತ್ತೆ. ಕೋಪ ಜಾಸ್ತಿ ಆಗುತ್ತಾ? ಎಸ್, ಕೋಪ ಜಾಸ್ತಿ ಆಗುತ್ತೆ. ನಿಮ್ಗೂ ಕೋಪ ಜಾಸ್ತಿ ಆಗುತ್ತೆ, ನಿಮ್ಮ ತಾಯಿಗೂ ಕೂಡ ಕೋಪ ಜಾಸ್ತಿ ಆಗುತ್ತೆ. ಮನಸ್ಸಿನಲ್ಲಿ ಕಳವಳ ಜಾಸ್ತಿ ಹೆಚ್ಚಾಗುತ್ತೆ, ಮಾನಸಿಕವಾಗಿ ಟೆನ್ಷನ್ ಜಾಸ್ತಿ ಆಗುತ್ತೆ, ಪೀಸ್ ಅನ್ನೋದು ಇಲ್ದಂಗಾಗತ್ತೆ, ಶಾಂತಿ ಇಲ್ದಂಗಾಗತ್ತೆ ಕಟಕ ರಾಶಿ ಜಾತಕರಿಗೆ. ಬುಧ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ 3 ಏಪ್ರಿಲ್ 2025 ಸಾಯಂಕಾಲ 5:58 ಬುಧ ಮೀನರಾಶಿಗೆ ಪ್ರವೇಶ ಆಗ್ಬಿಡ್ತಾನೆ. ಅವಾಗ ಬುಧ ನೆಗೆಟಿವ್ ಎಫೆಕ್ಟ್, ಧೈರ್ಯ ಇಲ್ದಂಗಾಗುತ್ತೆ, ಹಣ ಸುಮ್ಮನೆ ವ್ಯಯವಾಗಿ ಖರ್ಚಾಗುವ ಸಾಧ್ಯತೆ ಇದೆ, ನರಗಳ ದೌರ್ಬಲ್ಯ, ವಯಸ್ಸಾದವ್ರಿಗೆ ನರಗಳ ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ, ಆಮೇಲೆ ರಕ್ತ ಕೆಡುವ ಸಾಧ್ಯತೆಗಳು ಕೂಡ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ಹೇಳಿದಾಗ, ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಉದ್ಯೋಗದಲ್ಲಿ ಯಶಸ್ವಿ, ವ್ಯಾಪಾರದಲ್ಲಿ ಯಶಸ್ವಿ. ಒಬ್ಬೊಬ್ಬ ನೋಡಿದ ತಕ್ಷಣ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತಾರೆ. ಅವರು ಫೇಲ್ಯೂರ್ ಬಿಸ್ನೆಸ್ ಮ್ಯಾನ್ ಆಗ್ತಾರೆ, ಬಿಸ್ನೆಸ್ ಅಲ್ಲಿ ಫೇಲ್ಯೂರ್ ಆಗ್ತಾ ಇರುತ್ತೆ. ಅದನ್ನೇ ನಿಮಗೆ ವ್ಯಾಪಾರದಲ್ಲಿ ಸಕ್ಸಸ್ಫುಲ್, ಬಹಳ ಗೌರವ, ವಿವಾಹ ಭಾಗ್ಯ. ನೋಡಿ ಕರ್ಕಾಟಕ ರಾಶಿಯವರೆಗೂ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದ್ರೆ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ, ಬರೀ ಸಾಲಾವಳಿ ತೋರಿಸ್ಬಿಡಿ, ದೇವಸ್ಥಾನದಲ್ಲಿ ನೋಡ್ಬಿಟ್ಟು ನಂಬರ್ ಜಾಸ್ತಿ ಬಂದಷ್ಟು ವಿವಾಹ ಆಗಿ ಅಂತೀರಾ? ಜಾತಕ ತೋರಿಸ್ಬೇಕಾ? ಇಷ್ಟೊಂದು ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಾ? ಗುರುಜಿಗೆ ಫೀಸ್ ಕೊಟ್ಟು 2 ಜಾತಕ ತೋರ್ಸಕ್ಕಾಗಲ್ವಾ? ನಿಮ್ಮ ಸೆಕೆಂಡ್ ಆಫ್ ಲೈಫ್ ಬಗ್ಗೆ ನಿಮಗೆ ಚಿಂತೆ ಇಲ್ವಾ? ವಿವಾಹ ಕೆಟ್ಟೋಗ್ಬಿಟ್ಟಿದ್ರು ಪರವಾಗಿಲ್ಲ, ಜಾತಕ ತಗೊಂಡ್ಬಂದು ತೋರಿಸಿ, ಇಬ್ಬರದು ಪರಿಹಾರ ಮಾಡ್ಕೊಡಿ. ಬರೀ ತೋರ್ಸೋದು ಒಂದೇ ಅಲ್ಲ, ಪರಿಹಾರನೂ ಮಾಡ್ಕೋಬೇಕಲ್ಲ, ಮೆಡಿಸಿನ್ ತಗೋಬೇಕಲ್ಲ. ಏನಾಗಿದೆ, ಯಾಕೆ ನಿಮಗೆ ಸಂಸಾರದಲ್ಲಿ ತೊಂದರೆ, ವಧು ನಿಮಗೆ ಒಳ್ಳೆಯಳು ಸಿಗ್ತಲ್ಲ, ವರ ಯಾವ ಕಡೆಯಿಂದ ಬರ್ತಾನೆ, ಆಯುಷ್ಯ ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ, ಮಕ್ಕಳಾಗ್ತಾರ ಇಲ್ವಾ, ವಧು ನಿಮ್ ಜೊತೆ ಹೊಂದ್ಕಂತಾರ ಇಲ್ವಾ, ಇವೆಲ್ಲ ಜಾತಕ ತೋರಿಸ್ಬೇಕು. ಸ್ನೇಹಿತರ ಭೇಟಿ ಉಂಟಾಗತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಇನ್ನ ಶನಿವಾರ, ಭಾನುವಾರ ಸೋಮಾರಿತನ, ಏನೋ ಒಂಥರ ಭಯ, ಧನ ನಷ್ಟ. ಅದಕ್ಕೆ ಹಣ ಕಳ್ಕೋಬೇಡಿ. ಧನಂ ಮೂಲಂ ಇದಂ ಜಗತ್. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಏನ್ ಮಂತ್ರ ಜಪ ಮಾಡ್ತೀರಿ ಈ ವಾರ ಅಂತ ನೀವು ಕೇಳಿದ್ರೆ, ದೇವರ ದೇವ ಮಹಾದೇವ ಶಿವ. ಅದಕ್ಕೆಲ್ಲರೂ ಕೂಡ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಯಾರ್ಯಾರು ರಾಮನ್ನ ಪ್ರೀತಿಸ್ತೀರಿ, ಶ್ರೀರಾಮ ಜಯಂತಿ ಆಗಿರೋದ್ರಿಂದ ಶ್ರೀರಾಮ ಜಯ ರಾಮ ಸುಂದರ ರಾಮ, ಶ್ರೀರಾಮ ಜಯ ರಾಮ ಸುಂದರ ರಾಮ ಅಂತಹ ನೀವು ಮಂತ್ರವನ್ನು ಕೂಡ ಜಪ ಮಾಡಬಹುದು. ರಾಮಾಯಣವನ್ನ ಓದಿ, ಕೋಸುಂಬರಿ ಮಜ್ಜಿಗೆಯನ್ನ ದಾನ ಮಾಡಿ. ಯಾಕೆಂದ್ರೆ ರಾಮ ಅನ್ನುವಂತ ಶಬ್ದದಲ್ಲೇ ಒಂದು ಶಕ್ತಿ ಇದೆ. ಪುರುಷೋತ್ತಮ ರಾಮ, ಪುರುಷರಲ್ಲೇ ಉತ್ತಮ. ಪುರುಷ ಅಂದ್ರೆ ಸ್ತ್ರೀ ಪುರುಷ ಆತರ ಅನ್ಕೊಳ್ಳಿ, ಪುರುಷ ಅಂದ್ರೆ ಮನುಕುಲದಲ್ಲೇ ಶ್ರೇಷ್ಠ. ಅದಕ್ಕೆ ಪುರುಷೋತ್ತಮ. ಆದರ್ಶಗಳು, ರಾಮನ್ ನೋಡಿ ನಾವು ಕಲಿಯಬೇಕು. ರಾಮ ಅಂತ ಹೆಸರಿಟ್ಕೊಂಡಿರೋರೆಲ್ಲರೂ ರಾಮ ಆಗಕ್ ಸಾಧ್ಯ ಇಲ್ಲ. ಆದ್ರೆ ಎಲ್ಲರೂ ರಾಮ ಅಂತ ಕೂಡ ಹೆಸರಿಟ್ಕೊಂಡಿರ್ತಾರೆ. ರಾಮ ಅಂತ ಹೆಸರಿಟ್ಕೊಂಡ ಮೇಲೆ 2-3 ವಿವಾಹ ಆಗಕ್ಕಾಗತ್ತಾ? ಅವಾಗ ಏನಾಗುತ್ತೆ ಲೈಫಲ್ಲಿ, ಗುರುಜಿ ನನ್ನ ಹೆಸರು ರಾಮ, ಎಷ್ಟು ಜನ ಹೆಂಡತಿ? 2, 3. ಅವಾಗ ಲೈಫ್ ಏನಾಯ್ತು? ಕೆಟ್ಟೋಯ್ತು. ರಾಮ ಅಂದಾಗ ಅದಕ್ಕೆ ನ್ಯೂಮರಾಲಜಿನ ನೀವು ಕೇಳಬೇಕು. ಕಟಕ ರಾಶಿಯವರು ಶ್ರೀರಾಮ ಜಯ ರಾಮ ಸುಂದರ ರಾಮ ಅನ್ನುವಂತಹ ಮಂತ್ರವನ್ನ ಕೂಡ ನೀವು ಜಪ ಮಾಡಬಹುದು.
ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜೊತೆಗೆ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಸಿಂಹ ರಾಶಿಗೆ ಅಷ್ಟಮ ಭಾವ, ಪಂಚಗ್ರಹಗಳು ಅಷ್ಟಮ ಭಾವದಲ್ಲಿ ಸಂಚಾರ. ಅಷ್ಟಮ ಅಂದ್ರೆ ಏನು? ಕಷ್ಟ. ಯಾವುದ್ರಲ್ಲಿ ಕಷ್ಟ? ಬುಧ ನೋಡಿ, ಅಷ್ಟಮ ಭಾವ ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್. ಲಾಭಾಧಿಪತಿ ಬುಧ ಅಷ್ಟಮ ಭಾವ, ನೀಚನಾಗ್ತಾನೆ. 3 ಏಪ್ರಿಲ್ 2025 ಬುಧ ಸಾಯಂಕಾಲ 5:58 ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. ಯಾವ ವಿಷಯದಲ್ಲಿ ಕಷ್ಟ ಆಗುತ್ತೆ? ಹಣದ ವಿಚಾರದಲ್ಲಿ. ಲಾಭ, ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಆಗಕ್ಕೆ ಕಷ್ಟ ಆಗುತ್ತೆ. ಫೈನಾನ್ಷಿಯಲ್ ವಿಷಯದಲ್ಲಿ ಕಷ್ಟ. ಸೋಷಿಯಲ್ ಆಕ್ಟಿವಿಟಿಯಲ್ಲಿ ನೀವು ಏನು ಸಾಧನೆ ಮಾಡೋಕ್ಕಾಗಲ್ಲ. ನಿಮ್ಗೆ ಎಲ್ಡರ್ ಬ್ರದರ್ ಅಥವಾ ಎಲ್ಡರ್ ಸಿಸ್ಟರ್ ಇದ್ರೆ ಅವರಿಂದ ತೊಂದರೆ. ನಿಮ್ಗೇನ ಅಳಿಯ ಅಥವಾ ಸೊಸೆ ಇದ್ರೆ ಅವರಿಂದ ನಿಮ್ಗೆ ಏನು ಅನುಕೂಲಗಳು ಆಗಲ್ಲ. ಸ್ನೇಹಿತರಿಂದನೂ ನಿಮ್ಗೆ ಕಷ್ಟ ಆಗುವ ಸಾಧ್ಯತೆ ಇದೆ. ನಿಮ್ಮ ಅರ್ನಿಂಗು ಇಲ್ದಂಗೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲ ಅಷ್ಟಮ ಭಾವದಲ್ಲಿ ಸಿಂಹ ರಾಶಿಯವರಿಗೆ ರಾಶ್ಯಾಧಿಪತಿ ಸೂರ್ಯ ಕೂಡ ಅಷ್ಟಮ ಭಾವದಲ್ಲೇ ಸಂಚಾರ. ಸೂರ್ಯ ಅಷ್ಟಮ ಭಾವದಲ್ಲಿ ಹೋಗಿ ಗ್ರಹಣ ಹಿಡ್ದಂಗೆ ಆಗಿದೆ ಸೂರ್ಯನಿಗೆ. ಅವಾಗ ಏನಾಯ್ತು? ಆರೋಗ್ಯ ಸಮಸ್ಯೆ. ನಾನು ಅನ್ನೋದು ಯಾರು? ತಾನು ಅನ್ನೋದು ನಮ್ಮ ಫಿಸಿಕಲ್ ಬಾಡಿಗೆ ಕಳೆ ಕಮ್ಮಿ ಆಗುತ್ತೆ. ನಿಮ್ಮ ಅಪಿಯರೆನ್ಸ್ ಅದು ಕಮ್ಮಿ ಆಗುತ್ತೆ. ಹೆಲ್ತ್ ಪ್ರಾಬ್ಲಮ್, ಬಿಹೇವಿಯರ್ ಆಫ್ ಯುವರ್ ಲೈಫ್ ಚೇಂಜಸ್, ತಲೆನೋವು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಅಥವಾ ಬಾಡಿ ಪೇನ್ ಸಿಂಹರಾಶಿ ಜಾತಕರಿಗೆ ಈ ವಾರ. ಇನ್ನು ತೃತೀಯಾಧಿಪತಿ ದಶಮಾಧಿಪತಿಯಾದಂತ ಶುಕ್ರ ಅಷ್ಟಮ ಭಾವದಲ್ಲಿ ಉಚ್ಚವಾಗಿದ್ದಾನೆ. ಏನೋ ಸೀಕ್ರೆಟಿವ್ ಆಗಿ ಜಾಬ್ ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲಾಂದ್ರೆ ಜಾಬ್ ಸಿಗಕ್ಕೂ ಕಷ್ಟ, ಹೋರಾಟ. ಯಾವ್ದಾರ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಜಾಬ್ ಸಿಗ್ಬೇಕಾದ್ರೆ ಯಾರಾದ್ರೂ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ಅವ್ರ ಮುಖಾಂತರ ಉದ್ಯೋಗಕ್ಕೆ ಟ್ರೈ ಮಾಡಿದ್ರೂ ಕೂಡ ಕಷ್ಟ ಆಗುತ್ತೆ. ಆದ್ರೆ ಪ್ರಯತ್ನ ನೀವು ಮಾಡಬೇಕು. ಶನಿ ಸಪ್ತಮಾಧಿಪತಿ ಷಷ್ಠಮಾಧಿಪತಿ ಸಿಂಹ ರಾಶಿ ಜಾತಕರಿಗೆ ಅಷ್ಟಮ ಭಾವದಲ್ಲಿ ಸಂಚಾರ. ಯಾರಿಂದ ನಿಮಗೆ ಸಂಕಷ್ಟಗಳು ಅಥವಾ ಕಷ್ಟ? ಸಂಗಾತಿಯ ವಿಚಾರದಲ್ಲೂ ನಿಮ್ಗೆ ಕಷ್ಟಗಳನ್ನ ಅನುಭವಿಸ್ತೀರಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತ ವಿಷಯ ಮಾತಾಡೋಣ. ಸೋಮವಾರ, ಮಂಗಳವಾರ, ಬುಧವಾರ ಅನಾವಶ್ಯಕ ಖರ್ಚು, ವ್ಯಾಪಾರದಲ್ಲಿ ನಷ್ಟ, ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ ಆಗುವ ಸಾಧ್ಯತೆ. ಸೋಮವಾರ, ಮಂಗಳವಾರ, ಬುಧವಾರ ಎಚ್ಚರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾವು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗುವುದು, ಅಧಿಕಾರವನ್ನ ಪಡಿತೀರಿ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನ ನೀವು ತೋರಿಸ್ಬೇಕು. ಎಷ್ಟೋ ಬಿಲಿಯನ್ ಫಾರಿನಲ್ಲಿ ಇದ್ರೆ ಬಿಲಿಯನ್ ಖರ್ಚು ಮಾಡಿ ವಿವಾಹವನ್ನ ಮಾಡ್ಕೊಂತೀರಾ ಅಲ್ವಾ? ಸಂತೋಷ. ಅದೇ ಗುರೂಜಿಗೆ ಜಾತಕ ತೋರ್ಸಕ್ಕೆ ಫೀಸ್ ಇರಲ್ಲ.
ಆಗ ವಿವಾಹ ಜೀವನದಲ್ಲಿ ಎಲ್ಲ ಹೋಗಿ ದೇವಸ್ಥಾನದಲ್ಲಿ ಕೇಳಿದೆ, ಗುರುಜಿ ಒಳ್ಳೆ ಸಾಲಾವಳಿ ಬಂತು, ವಿವಾಹ ಆಗ್ಬಿಟ್ಟೆ, ಆಮೇಲೆ ಹೊಂದಾಣಿಕೆ ಆಗ್ತಾ ಇಲ್ಲ. ನೀವು ಸಿಗುವಂತ ವಧು ನಿಮ್ಗೆ ಹೊಂದ್ಕೊಳಕ್ ರೆಡಿ ಇದ್ದಾಳ? ಮುಖ ಸೌಂದರ್ಯ ಒಂದೇನಾ, ಗುಣನೂ ಬೇಕಾ? ವರನ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಎಲ್ಲ ತೋರಿಸ್ಬೇಕಾಗುತ್ತೆ. ಉನ್ನತವಾದ ಜೀವನ ಮಟ್ಟ ಇರುತ್ತೆ. ವಾರದ ಕೊನೆ 4 ದಿನ ಯಾತ್ರೆಗಳನ್ನ ಮಾಡ್ತೀರಿ. ವ್ಯಾಪಾರ ಹೆಚ್ಚಾಗಿ ಉತ್ತಮ ಆದಾಯ ಕೂಡ ಪ್ರಾಪ್ತಿಯಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸಿಂಹರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು? ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ, ರುದ್ರ ಕೇಳಿ, ರುದ್ರಾಭಿಷೇಕವನ್ನ ಮಾಡಿ, ಒಳ್ಳೆಯದಾಗುತ್ತೆ ಸಿಂಹರಾಶಿ ಜಾತಕರಿಗೆ. ಹಾಗಾದ್ರೆ ಸಿಂಹರಾಶಿ ಜಾತಕರು ಏನ್ ಮಂತ್ರ ಜಪ ಮಾಡಬೇಕು? ಸೀತಾರಾಮ ಹನುಮಂತ ರಾಮ, ಸೀತಾ ಹನುಮಂತ, ಸೀತಾರಾಮ ಹನುಮಂತ ರಾಮ, ಸೀತಾ ಹನುಮಂತ ಅನ್ನುವಂತಹ ಮಂತ್ರವನ್ನ ಜಪ ಮಾಡಬೇಕು. ನೋಡಿ, ಒಬ್ಬ ಭಕ್ತಿ ಹನುಮಂತ ಹೃದಯ ತೆಗೆದಿದ ತಕ್ಷಣ ಹೃದಯದಲ್ಲಿ ಯಾರಿದ್ರು? ರಾಮ. ನಾವು ದೇವ್ರನ್ನ ಅಷ್ಟು ಪ್ರೀತಿಸ್ಬೇಕು. ಅದೇನ್ ತೋರಿಸುತ್ತೆ ರಾಮಾಯಣ? ದೇವ್ರ ನಾವೆಷ್ಟು ಪ್ರೀತಿಸ್ಬೇಕು? ನಮ್ಮ ಹೃದಯದಲ್ಲಿ, ಕಣ ಕಣದಲ್ಲಿ ಹನುಮಂತ, ಆಂಜನೇಯ, ಯಾರು ವಾನರ, ಅವನ ಭಕ್ತಿ ನೋಡಿ ಹೇಗಿದೆ ಅಂತ ರಾಮಾಯಣದಲ್ಲಿ ನಾವು ನೋಡ್ಬೋದು. ನೀವು ಭಕ್ತಿ ಮಾಡ್ತಾ ಇರ್ಬೋದು, ಜ್ಞಾನಿಗಳಾಗಿರ್ಬೋದು, ನಿಮ್ಮ ಹೃದಯದಲ್ಲಿ ಒಬ್ಬ ರಾಮ, ಒಬ್ಬ ಶಿವ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ನೀವೆಲ್ಲೇ ಹೋದ್ರು, ಹನುಮಂತ ಎಲ್ಲೇ ಹೋದ್ರು ಶಬ್ದ ಬರ್ತಾ ಇತ್ತು, ರಾಮ್ 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 ರಾಮ್. ನಿಮ್ಮ ಹೃದಯದಲ್ಲೂ ಕೂಡ ಪರಮಾತ್ಮ ರಾಮ ಇರಬೇಕು. ಅಷ್ಟು ಭಕ್ತಿ ಇರಬೇಕು, ಅಥವಾ ಅಷ್ಟು ಜ್ಞಾನ ಇರಬೇಕು. ಭಗವಂತನ ಅಷ್ಟು ಪ್ರೀತಿಸ್ಬೇಕು. ಭಗವಂತನಂತೆ ನಾವು ನಡ್ಕೋಬೇಕು. ಅವಾಗ ನಮ್ಮ ಜೀವನ, ಈ ಜನ್ಮ ಅನ್ನೋದು ಸಾರ್ಥಕತೆ ಆಗುತ್ತೆ ಅನ್ನೋದನ್ನ ರಾಮಾಯಣ ಕತೆ ಕೇಳೋರಿಗೆ ಅರ್ಥ ಆಗುತ್ತೆ ಅನ್ನೋದನ್ನ ಸಿಂಹರಾಶಿಯವರಿಗೆ ಹೇಳ್ತಾ, ಪ್ರಿಯ ವೀಕ್ಷಕರೇ, ಇನ್ನ ರಾಶಿಚಕ್ರದಲ್ಲಿ 6ನೇ ರಾಶಿ ಕಾಯ್ತಾ ಇದ್ದೀರಲ್ವಾ? ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡೋಣ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ. ನೋಡಿ, ರಾಶ್ಯಾಧಿಪತಿ ಬುಧ ಮೀನ ರಾಶಿಯಲ್ಲಿ ಪೂರ್ವಭಾದ ನಕ್ಷತ್ರದಲ್ಲಿ ನೀಚನಾಗಿದ್ದಾನೆ ಬುಧ. ಎಲ್ಲಾ ಗ್ರಹಗಳು, ಪಂಚಗ್ರಹಗಳು, ಶನಿ, ಶುಕ್ರ, ರಾಹು, ಬುಧ, ಸೂರ್ಯ, ಎಲ್ಲ ಪಂಚಗ್ರಹಗಳು ಸಪ್ತಮ ಭಾವದಲ್ಲಿ ಕನ್ಯಾ ರಾಶಿ ಜಾತಕರಿಗೆ ಸಂಚಾರ ಹೇಗಿರುತ್ತೆ? ಪಾರ್ಟ್ನರ್ಶಿಪ್ ವ್ಯವಹಾರ ನೀವೇ ಯೋಚನೆ ಮಾಡಿ. ಸೂರ್ಯ ಶನಿ 7ನೇ ಮನೆಯಲ್ಲಿ, ವಿವಾಹ ಜೀವನದಲ್ಲಿ ಹೋರಾಟ, ಕಲಹಗಳು, ಪಾರ್ಟ್ನರ್ಶಿಪ್ ಅಲ್ಲೂ ಹಾಗೆ, ಪೊಲೀಸ್ ಸ್ಟೇಷನ್ನು, ಕೋರ್ಟು, ವಿವಾದಗಳು. ಲಾಭಸ್ಥಾನದಲ್ಲಿ ಕುಜಗ್ರಹ 2-4-2025 ಮಂಗಳ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾತ್ರಿ 1:29 ಪ್ರವೇಶ ಆಗ್ತಾನೆ. ಎಲ್ಲಾ ಆಸೆ ಈಡೇರಿಸ್ಕೋಬೇಕು ಅಂತ ಕನ್ಯಾ ರಾಶಿಯವರಿಗೆ ಆಸೆ. 3-4-2025 ಬುಧ ಸಾಯಂಕಾಲ 5:58 ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ ಆಗ್ತಾನೆ. ಅವಾಗೇನಾಗ್ಬೋದು? ನರಗಳ ದೌರ್ಬಲ್ಯ,
ವೈವಾಹಿಕ ಜೀವನದಲ್ಲಿ ಸಂಕಷ್ಟಗಳು, ಒಂದಕ್ಕಿಂತ ಹೆಚ್ಚು ಇತರರ ಸಂಸಾರ ಜೀವನದಲ್ಲಿ ಪ್ರವೇಶ ಆಗೋದ್ರಿಂದ ನಿಮ್ಮ ಘನತೆ, ಗೌರವಕ್ಕೆ ಧಕ್ಕೆ ಬರ್ಬೋದು. ಯಾರು ಸ್ನೇಹಿತರು ಅನ್ಕೊಂಡಿದ್ದೀರೋ ಅಂಥವರಿಂದನೇ ನಿಮಗೆ ಮೋಸ ಆಗುವ ಸಾಧ್ಯತೆಗಳು ಕೂಡ ಇದೆ. ಎಚ್ಚರ ಕನ್ಯಾ ರಾಶಿ ಜಾತಕರು. ಹಾಗಾದರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಷಯವನ್ನ ತಿಳಿಸ್ತೀನಿ. ಕನ್ಯಾ ರಾಶಿಯವರು ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕ್ರೂರವಾಗಿ ವರ್ತಿಸ್ತೀರಿ. ಕೋಪ ಬೇಡ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕೋಪ ಅನ್ನೋದು ನಮ್ಮಲ್ಲಿರುವಂತ ಪ್ರೀತಿಯನ್ನ ನಾಶ ಮಾಡಿಬಿಡುತ್ತೆ. ಮನೋ ವಿನಯ ನಾಶನಃ. ನಾನು ಅಂತ ಅಹಂಕಾರ ನಮ್ಮಲ್ಲಿರುವಂತ ವಿನಯವನ್ನು ನಾಶ ಮಾಡುತ್ತೆ. ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು. ವಾದ ವಿವಾದಗಳಿಗೆ ಸಿಕ್ಕಿಕೊಳ್ಳುವ ಸಾಧ್ಯತೆ ಇದೆ. ಅಥವಾ ಒಬ್ಬರ ಜೊತೆಗೊಬ್ಬರು ಕ್ಲಾಶಸ್ ಆಗ್ಬೋದು ಮಾತಾಡಬೇಕಾದ್ರೆ. ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು, ವ್ಯಾಜ್ಯಗಳಲ್ಲಿ ಸಿಕ್ಕಿಕೊಳ್ಳುವುದು, ಧನನಷ್ಟನೂ ಕೂಡ ಆಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಧನಂ ಮೂಲಂ ಇದಂ ಜಗತ್. ಧನ ಖರ್ಚು ಮಾಡದೇ ಇರೋದು ಅದರ ಅನುಭವಿಸಕ್ಕಾಗಲ್ಲ. ಧನ ಖರ್ಚು ಮಾಡದೇ ಇದ್ರೆ ಹಾಗೆ ಕೂಡ ಹಾಕೋಕ್ಕೂ ಆಗಲ್ಲ. ಅಂದ್ರೆ ಎರಡು ಸರಿಯಾಗಿ ಸಮಾನವಾಗಿ ಬೆಳೆಸ್ಬೇಕು. ಅದಕ್ಕೆ ಧನ ವ್ಯಯವನ್ನ ಮಾಡ್ಕೋಬೇಡಿ. ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಉಲ್ಲಾಸವಾಗಿರ್ತೀರಿ, ಸಂತೋಷವಾಗಿರ್ತೀರಿ. ನಿಮ್ಮ ಎಲ್ಲಾ ಕಾರ್ಯಗಳಲ್ಲೂ ಯಶಸ್ವಿ ಆಗ್ತೀರಿ. ಕನ್ಯಾ ರಾಶಿ ಜಾತಕರು. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಏನು ಮಂತ್ರವನ್ನು ಜಪ ಮಾಡ್ಬೇಕು ಈ ವಾರ ಅಂದಾಗ, ಶಿವ ಓಂ ವೀರಭದ್ರಾಯ ನಮಃ. ಶಿವ ವೀರಭದ್ರನಾಗಿರ್ತಾನೆ, ಪವರ್ಫುಲ್. ನೆಗೆಟಿವ್ ಎಫೆಕ್ಟ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ರುದ್ರಾಭಿಷೇಕವನ್ನು ಕೂಡ ಮಾಡಿಸಿ. ಹಾಗೆ ಶ್ರೀರಾಮ ಜಯಂತಿ ಅಂದ್ರೆ ಶ್ರೀರಾಮ ನವಮಿ ಇರೋದ್ರಿಂದ, ನವಮಿ ತಿಥಿಯ ದಿನ ಶ್ರೀರಾಮ ನವಮಿ ಬರೋದ್ರಿಂದ ಯಾರ್ಯಾರು ರಾಮನ್ನ ಇಷ್ಟಪಡ್ತೀರಿ ಅಂತವರೆಲ್ಲ ಜಯ ರಾಮ ಶಿವರಾಮ ಗುರುರಾಮ ಜಯ ರಾಮ, ಜಯ ರಾಮ ಶಿವರಾಮ ಗುರುರಾಮ ಜಯ ರಾಮ, ಜಯ ರಾಮ ಶಿವರಾಮ ಗುರುರಾಮ ಜಯ ರಾಮ ಅನ್ನೋದನ್ನ ಮಂತ್ರ ಜಪ ಮಾಡಬೇಕು. ನಾವೇನ್ ಕಲಿಬಹುದು ಆದರ್ಶ ರಾಮಾಯಣದಿಂದ ಅಂದಾಗ, ಎಲ್ಲಾನು ನನಗೆ ಬೇಕು, ಬ್ರದರ್ಸ್ಗೆ ಮೋಸ ಮಾಡೋದು. ಶ್ರೀರಾಮ ರಾಜನಾಗಬೇಕಾಗಿತ್ತು. ತನ್ನ ತಂದೆಯ ವಾಕ್ಯ ತನ್ನ ಮಲತಾಯಿಗೆ ಕೊಟ್ಟರೋ ವಿಷಯ ಗೊತ್ತಾಗಿದ ತಕ್ಷಣನೇ ಕಾಡಿಗೆಲ್ಲ ಬಿಟ್ಟು ಕಾಡಿಗೆ ಹೋದ್ರು ಕೂಡ ಭರತ ನಿಷ್ಠೆ, ರಾಜನಾದ್ರೂ ಕೂಡ ಇದಕ್ಕೆಲ್ಲ ರಾಮನೇ ರಾಜ ಅಂತ ಹೇಳಿ ಒಬ್ಬ ಸೇವಕನಂತೆ ಇರ್ತಾನೆ. ರಾಜನಾದ್ರೂ ಕೂಡ ಅದು ಅಣ್ಣ ತಮ್ಮಂದಿರಲ್ಲಿರೋ ಪ್ರೀತಿ. ರಾಮನ ಬಿಡಲ್ಲ, ಯಾವಾಗ್ಲೂ ಕೂಡ ಲಕ್ಷ್ಮಣ ಜೊತೆಗೇ ಇರ್ತಾನೆ. ರಾಮನ ಜೊತೆಗೆ ಇದ್ರೆ ಅಣ್ಣ ತಮ್ಮ ಹೇಗಿರ್ಬೇಕಪ್ಪ ಅಂದ್ರೆ ಗಾದೆ ಹೇಳ್ತಾರೆ, ರಾಮ ಲಕ್ಷ್ಮಣನಂತೆ ಇರಿ ಅಂತ ಅಲ್ವಾ. ಇದು ಆದರ್ಶ ನಾವು ರಾಮಾಯಣದಿಂದ ಕಲಿಬೇಕು. ನೀವೆಲ್ಲ ಈ ಮಂತ್ರವನ್ನ ಜಪ ಮಾಡಿ, ಖಂಡಿತ ರಾಮನ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ತುಲಾ ರಾಶಿಯವರಿಗೆ ಅನ್ನುವಂಥ ವಿಷಯವನ್ನ ನಾನೀಗ ತಿಳಿಸ್ತೀನಿ. ತುಲಾ ರಾಶಿಯಾಧಿಪತಿ ಶುಕ್ರ 6ನೇ ಮನೆಯಲ್ಲಿ. ಎಲ್ಲ ಸಾಮೂಹಿಕವಾಗಿ ಪಂಚಗ್ರಹಗಳು 6ನೇ ಮನೆ. 6ನೇ ಮನೆ ಅಂದ್ರೆ ಏನು? ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು.
ಬರಲೇಬಾರ್ದಪ್ಪ ಈ ಋಣ. ಸಾಲಗಳು ಸಾಲಗಳೆಲ್ಲ ಸೇರ್ಕೊಂಡ್ಬಿಟ್ರೆ ಹಿಂಸೆ. ಸಾಲಗಾರ ದುಡ್ಡು ಕೇಳ್ತಾ ಇರ್ತಾರೆ, ಸಾಲ ತಗೊಂಡಾಗ ಖುಷಿಯೋ ಖುಷಿ, ಸಾಲ ತೀರಿಸ್ಬೇಕಾದ್ರೆ ಕಷ್ಟ. ನಂದೇನ್ ಗುರೂಜಿ, ದೇಶನೇ ಸಾಲ ಮಾಡಿಲ್ವಾ, ಕರ್ನಾಟಕ ರಾಜ್ಯ ಸಾಲ ಮಾಡಿಲ್ವಾ, ನಾನು ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀನಿ ಏನಂತೆ. ಆದ್ರೆ ನಿಮ್ ತಾಯಿ ತಂದೆ, ನಿಮ್ ತಾತ ಅಜ್ಜಿ ಅವರೆಲ್ಲ ನೋಡಿ ಸಾಲ ಮಾಡ್ಬೇಕು ಅಂತ ಯಾರನ್ನ ಹೇಳ್ಕೊಟ್ಟಿದಾರ? EMI ಕಟ್ಟಿ ಅಂತ ಯಾರನ್ನ ಹೇಳಿದಾರ? ಹೇಳಿ. ಸಂಬಳ ಬರೋದು ನೋಡ್ರೆ ಕಮ್ಮಿ, ಸಾಲ ನೋಡ್ರೆ EMIನೇ ಜಾಸ್ತಿ. ಮನೆ ನಡ್ಸಕ್ಕೆ ಆಗಲ್ಲ, ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ. ಎಷ್ಟೋ ಜನ ಮನೆಗಳನ್ನ ಕಳ್ಕೊಳ್ಳೋದು. ಅದಕ್ಕೆ ತುಲಾ ರಾಶಿಯವರು ಸ್ವಲ್ಪ ಎಚ್ಚರ. 6ನೇ ಮನೆಯಲ್ಲಿ ಎಲ್ಲಾ ಗ್ರಹಗಳು ಸಂಚಾರ ಆಗ್ತಾ ಇದ್ದಾರೆ. ವ್ಯಯಾಧಿಪತಿಯಾದಂತಹ ಬುಧ 6ನೇ ಮನೆಯಲ್ಲಿ ಸಂಚಾರ. ಎಷ್ಟನೇ ತಾರೀಕು? 3 ಏಪ್ರಿಲ್ 2025 ಸಾಯಂಕಾಲ 5:58 ಬುಧ ಮೀನರಾಶಿಯಲ್ಲಿ ಸಂಚಾರ ಆಗ್ತಾನೆ. ವ್ಯಯಾಧಿಪತಿ ಏನೇನ್ ವ್ಯಯ ಆಗತ್ತೆ? ನಮ್ಮ ಇರೋ ವಿಷಯನೆಲ್ಲ ವ್ಯಯ ಮಾಡ್ತೀವಿ. ಭಾಗ್ಯಾಧಿಪತಿ ನಿಮ್ಮ ಅದೃಷ್ಟ ಎಲ್ಲ 6ನೇ ಮನೆಗೆ ಹೊರಟೋಗುತ್ತೆ. ಯಾವುದು ಕೊಟ್ಟೋಗುತ್ತೆ? ಜಗಳ, ಕಲಹ, ಹೋರಾಟ, ಇದರಲ್ಲೇ ಕಷ್ಟ ಆಗುವ ಸಾಧ್ಯತೆ ಇದೆ. ಆದ್ರೆ ಸೂರ್ಯ 6ನೇ ಮನೆಯಿಂದ ಶತ್ರುಗಳನ್ನ ಕೊನೆಗೆ ನೀವು ಜಯವನ್ನ ಪಡಿತೀರಿ. ಅದನ್ನು ಕೂಡ ತುಂಬಾ ಹೋರಾಟ ಮಾಡಬೇಕು. ರಾಹು ಕೂಡ ಅಲ್ಲೇ ಇದ್ದಾನೆ, ಶುಕ್ರ ಕೂಡ ಅಲ್ಲೇ ಇದ್ದಾನೆ. ಎಲ್ಲ ಒಟ್ಟು ಪಂಚಗ್ರಹಗಳು, ಶನಿ, ವಕ್ರ ಶುಕ್ರ, ವಕ್ರ ರಾಹು, ವಕ್ರ ಬುಧ, ರವಿ. ಬ್ಯಾಂಕ್ಗಳಿಂದ ತೊಂದರೆಗಳಾಗ್ಬೋದು. ಎಲ್ಲನ ಬ್ಯಾಂಕ್ಗಳಲ್ಲಿ ಮನೆಗಳು ಏನ್ ಮಾಡ್ತಾರೆ? ಸೀಸ್ ಮಾಡ್ಬಿಡ್ತಾರೆ, ಅವ್ರ ಸಾಲಗಳು ತೀರಿಸ್ಲಿಲ್ಲ ಅಂದ್ರೆ. ಅದಕ್ಕೆ ಸಾಲ ತಗೊಂಡಾಗ ಗಾದೆ ಇದೆಯಲ್ಲ, ಎಂಥದೋ ಹಾಲು ಕುಡ್ದಂಗೆ ಸಂತೋಷ ಆಗುತ್ತೆ, ಸಾಲ ತೀರಿಸ್ಬೇಕಾದ್ರೆ ಬೆನ್ನೆಲುಬು ಮುರಿದಂತೆ ಅಂತ ಹೇಳೋ ಗಾದೆ ಇದೆ. ಅದಕ್ಕೆ ಸಡನ್ ಆಗಿ ಪೂರ್ತಿ ಜ್ಞಾಪಕ ಬರ್ತಾ ಇಲ್ಲ. ಅದಕ್ಕೆ ಎಚ್ಚರ ತುಲಾ ರಾಶಿ ಜಾತಕರು. ಹಾಗಾದ್ರೆ ತುಲಾ ರಾಶಿ ಜಾತಕರು ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ವಾಣಿಜ್ಯ ವ್ಯಾಪಾರಗಳಿಂದ ಲಾಭ, ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭ, ಫಲದಾಯಕ ಪ್ರಯಾಣಗಳು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಗೌರವ, ಇದೆಲ್ಲ ಸೋಮವಾರ, ಮಂಗಳವಾರ, ಬುಧವಾರ ಇರುತ್ತೆ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಒಟ್ಟು 4 ದಿನಗಳು ಟೈಮ್ ಚೆನ್ನಾಗಿರಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಊಟ ಮಾಡಿದ್ರಿ ಹೊಟ್ಟೆ ತೊಂದರೆ ಆಗ್ಬಿಡ್ಬೋದು, ವ್ಯಾಪಾರದಲ್ಲಿ ನಷ್ಟ ಆಗ್ಬಿಡ್ಬೋದು, ಪ್ರಯಾಣದಲ್ಲಿ ಜೊತೆಗಾರರಿಲ್ಲದೆ ಬೇಸರ ಆಗ್ಬೋದು, ಕೋಪ ಜಾಸ್ತಿ ಬರ್ಬೋದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ. ನಾನು ಅನ್ನುವಂಥ ಅಹಂಕಾರ ವಿನಯವನ್ನು ನಾಶ ಮಾಡುತ್ತೆ. ಕಲಹಗಳು ಹೆಚ್ಚಾಗ್ಬೋದು. ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ, ಫೈಲ್ಸ್ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ತುಲಾ ರಾಶಿ ಜಾತಕರಿಗೆ. ಹಾಗಾದ್ರೆ ತುಲಾ ರಾಶಿ ಜಾತಕರು ಈ ವಾರ ಏನು ಮಂತ್ರವನ್ನ ಜಪ ಮಾಡಬೇಕು? ಓಂ ರುದ್ರಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಶ್ರೀರಾಮ ನವಮಿ ಇರೋದ್ರಿಂದ ತುಲಾ ರಾಶಿ ಜಾತಕರು ರಾಮನ ಮಂತ್ರ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಬಹುದು. ನೋಡಿ ಏನ್ ಮಾಡ್ತಾರೆ, ಶ್ರೀರಾಮ ರಾಮಾಯಣವನ್ನ ಓದಿ, ಮಜ್ಜಿಗೆ, ಕೋಸಂಬರಿ ಇದನ್ನೆಲ್ಲ ದಾನ ಮಾಡಿ ಬೇಸಿಗೆಯಲ್ಲಿ ಬಂದಂತ ಜನಗಳಿಗೆ ರಸ್ತೆಯಲ್ಲಿ. ಯಾಕೆ? ರಾಮನ ಆದರ್ಶ ಪುರುಷೋತ್ತಮ ಅಂತೀವಿ. ಧರ್ಮೋ ರಕ್ಷತಿ ರಕ್ಷತಃ ಅನ್ನೋದನ್ನ ಶ್ರೀರಾಮನಿಂದ ನಾವು ಕಲಿಬೇಕು ಅಲ್ವಾ? ಹೆಂಡತಿಯನ್ನ ಕಳ್ಕೊಂಡು
ರಾಮ ತನ್ನ ಪತ್ನಿಯನ್ನ ಪಡೆಯೋದಕ್ಕೋಸ್ಕರ ಎಷ್ಟು ಪ್ರಯತ್ನವನ್ನ ಮಾಡ್ತಾನೆ, ಸೀತಾದೇವಿಯನ್ನ ಎಷ್ಟು ಪ್ರೀತಿಸ್ತಾನೆ ಅಲ್ವಾ. ಹಾಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಪತ್ನಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು, ಏಕ ಪತ್ನಿ ವ್ರತಸ್ಥರಾಗಿರ್ಬೇಕು ಅನ್ನೋದನ್ನ ರಾಮಾಯಣದಿಂದ ನಾವು ಕಲಿಬೇಕು ಅನ್ನೋದನ್ನ ರಾಮಾಯಣ ತಿಳಿಸ್ಕೊಡುತ್ತೆ ಅನ್ನೋದನ್ನ ತುಲಾ ರಾಶಿಯವರಿಗೆ ಹೇಳ್ತಾ, ಇನ್ನ ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ರಾಶ್ಯಾಧಿಪತಿ ಮಂಗಳ ಭಾಗ್ಯಸ್ಥಾನದಲ್ಲಿ ನೀಚನಾಗ್ಬಿಡ್ತಾನೆ, ಫಲವನ್ನ ಕಳ್ಕೊಂಡ್ಬಿಡ್ತಾನೆ. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚ, ಜಲರಾಶಿಯಾದಂತಹ ಕಟಕ ರಾಶಿಯಲ್ಲಿ ಕುಜ ನೀಚನಾಗ್ತಾನೆ. ಏನಾಗುತ್ತೆ? ಕೋಪ ಎಲ್ಲ ತಣ್ಣಗಾಗುತ್ತೆ, ಒಳಗಡೆನೇ ಕೋಪ ಇರುತ್ತೆ. ಕೋಪ ಎಕ್ಸ್ಪ್ರೆಸ್ ಮಾಡಿದ್ರೂ ಪ್ರಾಬ್ಲಮ್ಮು, ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ರೂ ಪ್ರಾಬ್ಲಮ್ಮು. ಭಯ ಆದ್ರೂ ಕೂಡ ಬೇರೆಯವ್ರಿಗೆ ತೋರಿಸಿದ್ರೆ ಜನ ವೀಕ್ ಆಗಿ ತಿಳ್ಕೊಂತಾರೆ ಅನ್ನುವಂತಹ ಟೆನ್ಷನ್ ಕೂಡ ಇರುತ್ತೆ. ನಿಮ್ಮ ಜನ್ಮ ರಾಶಿಗೆ ಪಂಚಮ ಭಾವದಲ್ಲಿ ಯಾವ ಗ್ರಹಗಳು? ಲಾಭಾಧಿಪತಿಯಾದಂತಹ ಬುಧ ಪಂಚಮ ಭಾವದಲ್ಲಿ ಸಂಚಾರ. ಬುಧ ಪಂಚಮ ಭಾವದಲ್ಲಿ ರಾಹು, ಎಲ್ಲ ಸಂಬಂಧ ಉಂಟಾಗಿರೋದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹಾಕಿರ್ತೀರಾ, ಭಯ. ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹಾಕಿರ್ತೀರಾ, ಆದ್ರೆ ಟ್ರೇಡರ್ ಬಂದ್ಬಿಡ್ತೀರ, ಟ್ರೇಡರ್ ಆಗ್ಬಿಡ್ತೀರಾ. ಯಾಕೋ ನಾನು ದುಡ್ಡು ಹಾಕಿದೀನಿ, ಏನ್ ಇಷ್ಟೊಂದು ಲಾಸ್ ತೋರಿಸ್ತಾ ಇದೆ, ಮಾರಾಟ ಮಾಡ್ಕೊಂಡು ಲಾಸ್ ಆಗ್ಬಿಡ್ತೀರಿ. ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು ವೃಶ್ಚಿಕ ರಾಶಿ ಜಾತಕರು. ಬುದ್ಧಿ ಒಂದೇ ತರ ಇರಲ್ಲ, ಒಂದೊಂದು ಗ್ರಹ ಒಂದೊಂದು ತರ ಬುದ್ಧಿ ಕೊಡ್ತಾ ಇರ್ತಾರೆ ನಿಮ್ಗೆ. ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ, ಮಕ್ಕಳಿಗೆ ಅನಾರೋಗ್ಯ, ಹೆಲ್ತ್ ಇಶ್ಯೂಸ್. ಯಾವುದನ್ನೇ ಈ ಟೈಮಲ್ಲಿ ನಿರ್ಣಯ ಮಾಡೋದು ನಿಮ್ಗೆ ಕಷ್ಟ ಆಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಲ್ಲ. ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿಯಾದಂತಹ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ, ಅದು ಉಚ್ಚನಾಗ್ತಾನೆ. ಕೆಲವ್ರದ್ದು ಪ್ರೇಮ ವಿವಾಹ ಆಗ್ಬೋದು, ಕೆಲವರು ತಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಯನ್ನೇ ವಿವಾಹ ಆಗ್ಬೋದು, ಅಥವಾ ತನ್ನ ಸಂಗಾತಿಯನ್ನ ಪ್ರೀತಿಸ್ಬೋದು ಹೆಚ್ಚಾಗಿ, ಅಥವಾ ವಿರುದ್ಧವಾಗಿ ದ್ವಿಸ್ವಭಾವ ರಾಶಿಯಾಗಿರೋದ್ರಿಂದ ವಿರುದ್ಧವಾಗಿ ದ್ವೇಷನೂ ಕೂಡ ನಿಮ್ಗೆ ಉಂಟಾಗ್ಬೋದು. ಯಾಕೆಂದ್ರೆ ಶುಕ್ರನಿಗೆ ಶತ್ರು ಗ್ರಹಗಳು ಕೂಡ ಪಂಚಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಮಲ್ಟಿಪಲ್ ರಿಸಲ್ಟ್ಸ್ ನೋಡ್ಬೋದು. ಹಂಗಾರೆ ಜೂಜಾಟ ಹೇಳಕ್ಕಾಗಲ್ಲ, ಸಡನ್ ಆಗಿ ಲಾಭ ಬಂದ್ಬಿಡ್ಬೋದು. ಹೆಚ್ಚಿಗೆ ಬಂದಂತ ಲಾಭವನ್ನೆಲ್ಲ ಒಂದೇ ದಿನದಲ್ಲಿ ಢಮಾರ್ ಅಂತ ಕಳ್ಕೋಬಹುದು. ಲಾಭ ಮಾಡೋದು ಸ್ವಲ್ಪನೇ ಶೇರ್ ಮಾರ್ಕೆಟ್ ಅಲ್ಲಾಗ್ಲಿ, ಕಳ್ಕೊಳ್ಳೋದು ಮಾತ್ರ ಒಂದ್ಸತಿ ಕಳ್ಕೊಂಡ್ರೆ ಎಲ್ಲ ಹೊರಟೋಗ್ಬಿಡುತ್ತೆ. ಜೂಜಾಟ, ಲಾಟ್ರಿ ಅಂತ ಇಲ್ಲಿ ಮಾರಾಟ ಆಗ್ತಿಲ್ಲ, ಕೇರಳ ಇನ್ನು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಮಾರಾಟ ಆಗುತ್ತೆ. ಬಾರ್ಡರ್ ಅಲ್ಲಿ ಇರುವಂತ ಕನ್ನಡಿಗರು ಎಚ್ಚರ. ಕ್ಯಾಸಿನೋ, ಹಾರ್ಸ್ ರೇಸಿಂಗ್ ಇದೆಲ್ಲ ಆಸಕ್ತಿ ಇರೋರು ಎಚ್ಚರ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ವೃಶ್ಚಿಕ ರಾಶಿಯವರಿಗೆ ಈ ವಾರದ ಮೊದಲು 5 ದಿನ ಟೈಮ್ ಚೆನ್ನಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಗಿರುವಂತ ಕಾಯಿಲೆಗಳು ಏನೇ ಇದ್ರು ವ್ಯಾಧಿಗಳು ನಿವಾರಣೆ ಆಗುತ್ತೆ. ಶಾಂತಿಯುತವಾದ ಗೃಹ ಜೀವನವನ್ನು ನಡೆಸ್ತೀರಿ. ಹೊಸ ಸ್ನೇಹಿತರು ಸಿಗುವ ಸಾಧ್ಯತೆ ಇದೆ. ಶತ್ರುಗಳನ್ನು ಕೂಡ ಸೋಲಿಸ್ತೀರಿ. ಉತ್ತಮ ಆಹಾರವನ್ನ ಸೇವನೆ ಮಾಡ್ತೀರಿ ಮತ್ತು ಉತ್ತಮ ವಸ್ತುಗಳನ್ನು ಕೂಡ ಪಡಿತೀರಿ.
ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಶುಭ ಕಾರ್ಯಗಳನ್ನ ಆರಂಭಿಸಬೇಡಿ. ಆರಂಭಿಸಿದ್ರೆ ವಾದ ವಿವಾದಗಳಾಗುವ ಸಾಧ್ಯತೆಗಳಿದೆ. ಕಷ್ಟಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿದೆ. ಕೋಪ ಅಂತೂ ಬೇಡವೇ ಬೇಡ. ಕೋಪ ಮಾಡ್ಕೊಳ್ಳೋದು ಬೇಡ. ಆತಂಕ ಪಡೋದು ಬೇಡ. ಅದಕ್ಕೆ ಬಹಳ ಎಚ್ಚರವಾಗಿರ್ರಿ. ಈ ವಾರದ ಕೊನೆ 2 ದಿನ ವೃಷಿಕ ರಾಶಿ ಜಾತಕರು, ಯಾರ್ಯಾರು ವೃಷಿಕ ರಾಶಿ ಜಾತಕರಿದ್ದೀರಿ, ಈ ವಾರ ನೀವೆಲ್ಲ ಪರಮಾತ್ಮ ಭಗವಂತ ಸದ್ಗುರು ಎಲ್ಲ ಗೊತ್ತಿರೋ ಭಗವಂತನಿಗೆ, ಅದಕ್ಕೆ ಪರಮಾತ್ಮನ ಓಂ ಸದ್ಗುರುವೇ ನಮಃ, ನಿಜವಾದ ಗುರು ಶಿವನೇ. ಅದಕ್ಕೆ ಶಿವನಿಗೆ ಮಂತ್ರ ಜಪವನ್ನ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗುತ್ತೆ. ಶ್ರೀರಾಮ ನವಮಿ, ಶ್ರೀರಾಮನ ಜಯಂತಿ ಬಂದಿರೋದ್ರಿಂದ ಯಾರ್ಯಾರು ವೃಷಿಕ ರಾಶಿ ಜಾತಕರಿದ್ದೀರಿ, ಹರಿರಾಮ ಹರಿರಾಮ ರಾಮ ರಾಮ ಹರಿ ಹರಿ, ಹರಿರಾಮ ಹರಿರಾಮ ರಾಮ ರಾಮ ಹರಿ ಹರಿ, ಹರಿರಾಮ ಹರಿರಾಮ ರಾಮ ರಾಮ ಹರಿ ಹರಿ, ಈ ಮಂತ್ರವನ್ನ ಜಪ ಮಾಡಿ. ರಾಮನ ನಿಷ್ಠಾವಂತ, ಪುರುಷರಲ್ಲೇ ಉತ್ತಮ ಪುರುಷೋತ್ತಮ, ರಾಮಾಯಣದಿಂದ ಕಲಿಬೇಕಾಗಿರುವಂತಹ ಆದರ್ಶವನ್ನ ರಾಮಾಯಣ ನೋಡಿ ಕಲೀರಿ. ಸ್ನೇಹ ಮಾಡಿಕೊಂಡಂತಹ ಸುಗ್ರೀವ ಏನಾಯ್ತು ರಾಮಾಯಣದಿಂದ ನೋಡಿ. ವಾಲಿ ಏನಾಯ್ತು, ವಾಲಿ ಕತೆ. ತನ್ನ ಸಹೋದರನ ಪತ್ನಿಯನ್ನೇ ಬಯಸಿದ್ರಿಂದ ಅಷ್ಟು ವೀರಾದಿ ವೀರ ಶೂರಾದಿ ಶೂರ ಆಗಿದ್ರು ಕೂಡ ವಾಲಿಯ ಮರಣ ಯಾವ ತರ ಆಗುತ್ತೆ. ರಾವಣ ಎಂಥ ಶಕ್ತಿಶಾಲಿ, ಶಿವನ ಭಕ್ತ ರಾವಣ ಅಲ್ವಾ, ಕೈಲಾಸವನ್ನೇ ಎತ್ತಕ್ಕೆ ಹೋಗಿರುವಂತಹ ಶಕ್ತಿಶಾಲಿ, ಸಕಲ ಶಾಸ್ತ್ರಗಳನ್ನ ತಿಳಿದಂತವನು, ಜ್ಯೋತಿಷ್ಯ ವಿದ್ಯೆಯನ್ನ ಕಲ್ತಿದ್ದಂತವನು ಶ್ರೀ ರಾವಣ. ಆದ್ರೆ ಅವನಲ್ಲಿರುವಂತಹ ಒಂದೇ ಒಂದು ಕೆಟ್ಟ ಗುಣದಿಂದ, ಪರಸ್ತ್ರೀಯ ಆಕರ್ಷಣೆಯಿಂದ ಏನಾದ, ಅವನ ವಧೆ ಆಯ್ತು. ಅದಕ್ಕೆ ನಮ್ಮಲ್ಲಿ ಯಾವುದೇ ಒಂದು ಚಿಕ್ಕ ವೀಕ್ನೆಸ್ ಇದ್ರೂ ಕೂಡ ಅದನ್ನ ಇಲ್ದಂಗೆ ತೆಗೆದಾಕ್ಬಿಡ್ಬೇಕು. ಅದನ್ನ ನಾವು ರಾಮಾಯಣದಿಂದ ಕಲಿಬೇಕು. ಪ್ರಿಯ ವೀಕ್ಷಕರೇ, ಇನ್ನು ನೆಕ್ಸ್ಟ್ ರಾಶಿಗೆ ಹೋಗೋಣ. ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ರಾಶಿಗೆ, ಜನ್ಮ ರಾಶಿಗೆ ಚತುರ್ಥ ಭಾವದಲ್ಲಿ ಬುಧ 3 ಏಪ್ರಿಲ್ 2025 ಸಪ್ತಮಾಧಿಪತಿ, ದಶಮಾಧಿಪತಿ, ಸಾಯಂಕಾಲ 5 ಗಂಟೆ 58 ನಿಮಿಷಕ್ಕೆ ಬುಧ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ ಆಗಿರುತ್ತಾನೆ ಬುಧ. ಆಮೇಲೆ ಶನಿ ಮಹಾತ್ಮ ಕೂಡ ಚತುರ್ಥ ಭಾವದಲ್ಲಿ, ಸೂರ್ಯ ಭಾಗ್ಯಾಧಿಪತಿ ಚತುರ್ಥ ಭಾವದಲ್ಲಿ. ನಿಮಗಾಗ್ಲೇ ಅರ್ಧಾಷ್ಟಮ ಶನಿ ಧನಸ್ಸು ರಾಶಿಯವರಿಗೆ ಆರಂಭ ಆಗೋಗ್ಬಿಟ್ಟಿದೆ. ಸ್ಯಾಟರ್ನ್ ಟ್ರಾನ್ಸಿಟ್ ಅಂತ ಸಪರೇಟ್ ನಾನು ವಿಡಿಯೋ ಹಾಕಿದ್ದೀನಿ, ಅದ್ರಲ್ಲಿ ನೀವು ಆ ವಿಡಿಯೋನ ನೋಡ್ಬೋದು. ಚತುರ್ಥ ಭಾವ ಅಂದಾಗ ಸುಖ ಭಾವ. ಸುಖ ಭಾವದಲ್ಲಿ ಎಲ್ಲಾ ಪಾಪ ಗ್ರಹಗಳು ಮತ್ತೆ ಒಂದೆರಡು ಶುಭ ಗ್ರಹಗಳು ಈ ತರ ಸಂಚಾರ ಆಗ್ಬೇಕಾದ್ರೆ ಧನಸ್ಸು ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ ಇರುತ್ತಾ? ಇರಲ್ಲ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗುತ್ತಾ? ಆಗೋದು ಕಷ್ಟ. ಮನೆಯಲ್ಲಿ ಸದಾ ಕಲಹ, ಸುಖ ಅನ್ನೋದು ಇರಲ್ಲ. ಕುಜ ಗ್ರಹನು ಕೂಡ 2 ಏಪ್ರಿಲ್ 2025 ಪಂಚಮಾಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತದೆ. ಮಕ್ಕಳಿಗೆ ಅನಾರೋಗ್ಯ, ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ, ಕಷ್ಟ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ.
ಧನಸ್ಸು ರಾಶಿ ಜಾತಕರಿಗೆ. ಅದಕ್ಕೆ ಧನಸ್ಸು ರಾಶಿ ಜಾತಕರು ಸ್ವಲ್ಪ ಎಚ್ಚರವಾಗಿರಬೇಕು. ಹಾಗಾದ್ರೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಧನಸ್ಸು ರಾಶಿ ಜಾತಕರಿಗೆ ಅಂತ ನೋಡಿದಾಗ, ವಾರದ ಮೊದಲು 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಮಕ್ಕಳಿಗೆ ಅನಾರೋಗ್ಯ, ಜೀರ್ಣಶಕ್ತಿಯಲ್ಲಿ ತೊಂದರೆ, ಅಪಮಾನಗಳಾಗುವ ಸಾಧ್ಯತೆ ಇದೆ. ಆದರೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ಹೊಸ ಸ್ನೇಹ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ, ವೃತ್ತಿಯಲ್ಲಿ ಲಾಭ ಆಗುತ್ತೆ, ಗೌರವ ಮತ್ತು ಸನ್ಮಾನಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಈ ವಾರ? ಭಗವಂತ ಎಲ್ಲ ಗೊತ್ತಿರುವಂತವನೇ ಪರಮಾತ್ಮ. ಯಾಕಂದ್ರೆ ಭಗವಂತ ನಾವೆಷ್ಟೇ ಜನ್ಮಗಳು ಪಡೀಲಿ, ಭಗವಂತ ಶಾಶ್ವತ. ನಾವು ಹ್ಯೂಮನ್ ಬೀಯಿಂಗು ಶಾಶ್ವತ ಅಲ್ಲ. ಓಂ ಶಾಶ್ವತಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿ ಒಳ್ಳೆಯದಾಗತ್ತೆ ಧನಸ್ಸು ರಾಶಿ ಜಾತಕರಿಗೆ. ಧನಸ್ಸು ರಾಶಿ ಜಾತಕರು ಶ್ರೀರಾಮ ಜಯ ರಾಮ ಶಿವರಾಮ, ಶ್ರೀರಾಮ ಜಯ ರಾಮ ಶಿವರಾಮ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ, ಭಗವಂತನಿಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಕೈ ಮುಗಿತೀವಿ, ತಟ್ಟೆಯಲ್ಲಿ ಅಥವಾ ಹುಂಡಿನಲ್ಲಿ ಸ್ವಲ್ಪ ಹಣ ಹಾಕಿದ್ರು ಅದರ ಫಲ ಪ್ರಾಪ್ತಿಯಾಗುತ್ತೆ. ಯಾಕೆಂದ್ರೆ ಶ್ರೀರಾಮನ ರಾಮಾಯಣದಲ್ಲಿ ಅಳಿಲು ರಾಮನಿಗೆ ಸಹಾಯ ಮಾಡುತ್ತೆ. ಯಾಕೆಂದ್ರೆ ಸಮುದ್ರ ಮಂಥನ ಮಾಡ್ಬೇಕಾದ್ರೆ, ಸಮುದ್ರಕ್ಕೆ ಒಂದು ಬ್ರಿಡ್ಜ್ ಮಾಡ್ಬೇಕಾದ್ರೆ ಅಳಿಲಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮರಳು ತಂದು ಹಾಕುತ್ತೆ. ಗುರುಜಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನಾನು ಬಡವ ಅಂದ್ರೂ ಕೂಡ ನಿಮ್ಮಲ್ಲಿರುವಂತ ಸ್ವಲ್ಪನಾದ್ರೂ ಹಣವನ್ನ ದಾನ ಧರ್ಮ ಮಾಡಿ ದೇವರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಅನ್ನುವಂಥದ್ದನ್ನ ಆದರ್ಶವನ್ನ ನಾವು ರಾಮಾಯಣದಿಂದ ತಿಳ್ಕೋಬೇಕು ಅನ್ನುವಂತಹ ವಿಚಾರ ತಿಳಿದು ಬರುತ್ತೆ ಧನಸ್ಸು ರಾಶಿ ಜಾತಕರಿಗೆ. ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಎಲ್ಲ ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಈ ವಾರ ಗುರುಜಿ ಏನು ವಾರ ಭವಿಷ್ಯವನ್ನ ತಿಳಿಸ್ಕೊಡ್ತಾರೆ ಅಂತ. ನಿಮ್ಮ ರಾಶಿಯಾಧಿಪತಿಯಾದಂತ ಶನಿದೇವ ತೃತೀಯ ಭಾವದಲ್ಲಿ 7.5 ಅಂತ್ಯ ಆಗೋಯ್ತು. ಶನಿ ಮಹಾತ್ಮ ನಿಮಗೆ ಒಳ್ಳೇದನ್ನ ಮಾಡ್ಲೇಬೇಕು, ಹೋಗ್ತಾ ಎಲ್ಲ ಒಳ್ಳೇದ್ ಕೊಟ್ಟು ಹೋಗ್ಬೇಕು. ಮಕರ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಪಂಚಗ್ರಹಗಳು ಸಂಚಾರ ಆಗ್ತಾ ಇರೋದ್ರಿಂದ, ಪಂಚಗ್ರಹಗಳು ಅಂದಾಗ ನಿಮ್ಮ ರಾಶಿಗೆ ಯೋಗಕಾರಕನಾದಂತ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ. ಏನ್ ಲಾಭ ಆಗುತ್ತೆ ನಿಮ್ಗೆ? ಜಿಮ್ ನಡೆಸೋರಿಗೆ ಲಾಭ ಆಗುತ್ತೆ, ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಲಾಭ ಆಗುತ್ತೆ, ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡೋರು, IT BT ಇಂಥ ಕಡೆ ಕೆಲಸ ಮಾಡೋರ್ಗೂ ಕೂಡ ಒಳ್ಳೆ ಸಂಬಳ ಜಾಸ್ತಿ ಆಗುತ್ತೆ. ಕಮ್ಯುನಿಕೇಶನ್ ಅಂದಾಗ ಸ್ಯಾಮ್ಸಂಗ್, ಟೆಲಿಕಾಂ, ಜಿಯೋ ಈ ತರ ಯಾವುದೇ ಕಂಪನಿಗಳಾಗಿರ್ಬೋದು, ಏರ್ಟೆಲ್, ನಾನು ಎಕ್ಸಾಂಪಲ್ ಕೆಲವು ಹೇಳಿರ್ಬೋದು ಅಷ್ಟೇ. ಯಾವುದೇ ಕಮ್ಯುನಿಕೇಶನ್ ಆಗಲಿ, ಕೊರಿಯರ್ ಆಗಿರಲಿ, ಪೋಸ್ಟ್ ಆಫೀಸ್ ಇರಲಿ, ನಿಮಗೆಲ್ಲ ಅನುಕೂಲ ಆಗುತ್ತೆ. ಬುಧ 2 ಏಪ್ರಿಲ್ 2025 ಮಂಗಳ ಗ್ರಹ ರಾತ್ರಿ 1:29 ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ, ಅಂದ್ರೆ ಸಪ್ತಮ ಭಾವಕ್ಕೆ ರಾಶಿ ಪರಿವರ್ತನೆ ಆಗ್ತದೆ. ಅದರಿಂದ ಏನಾಗುತ್ತೆ? ವಿವಾಹ ಜೀವನದಲ್ಲಿ ಕಲಹಗಳಾಗ್ಬೋದು, ವಿವಾದಗಳು ಉಂಟಾಗುವ ಸಾಧ್ಯತೆ ಇದೆ, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆ ಆಗ್ಬೋದು, ಬಿಸ್ನೆಸ್ ಮಾಡೋರಿಗೆ, ರಿಟೇಲ್ ಬಿಸ್ನೆಸ್ ಯಾರೇ ಇರಲಿ ಅಲ್ಲಿ ನಿಮಗೆ ಸಮಸ್ಯೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಮಕರ ರಾಶಿ ಜಾತಕರಿಗೆ. ಆಮೇಲೆ 3-4-2025 ಬುಧ ಸಾಯಂಕಾಲ 5:58 ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ತಾನೆ. ಮಕರ ರಾಶಿಯವರಿಗೆ ಬುಧ ಭಾಗ್ಯಾಧಿಪತಿ ಮತ್ತು 6ನೇ ಮನೆ ಅಧಿಪತಿಯಾಗಿ 3ನೇ ಮನೆಯಲ್ಲಿ ಸಂಚಾರ, ಅಂದ್ರೆ ಭಾಗ್ಯಸ್ಥಾನವನ್ನ ನೋಡ್ತಾನೆ. ನಿಮಗೆ ನಿಮ್ಮ ಅದೃಷ್ಟ ಭಾಗ್ಯವನ್ನ ಮಾಡ್ಕೊಳ್ಳೋಕೆ ತುಂಬಾ ಪ್ರಯತ್ನವನ್ನ ಈಗ ಮಾಡ್ತೀರಿ, ಹೋರಾಟ ಮಾಡ್ತೀರಿ. ಯಾಕೆಂದ್ರೆ ಪ್ರತಿಯೊಬ್ಬನಿಗೂ ಅದೃಷ್ಟ ಬೇರೆ, ಪುಣ್ಯ ಬೇರೆ, ಎಫರ್ಟ್ ಬೇರೆ. ಎಲ್ಲರೂ ಹೇಳ್ತಾರೆ ಶ್ರಮ ಪಡ್ರಿ,
ಅಲ್ವಾ? ಫಲ ಪ್ರಾಪ್ತಿಯಾಗುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ. ಅಂದ್ರೆ ಎಫರ್ಟ್ ಹಾಕಿದ್ರೆ ಫಲ ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಎಫರ್ಟ್ ಆಗಿ ಹೆಚ್ಚು ಲಾಭ ಬರೋದೆ ಭಾಗ್ಯ. ಎಫರ್ಟೇ ಹಾಕ್ಬಾರ್ದು ಅಂತಲ್ಲ, ಸ್ವಲ್ಪ ಎಫರ್ಟ್ ಹಾಕಿ ಹೆಚ್ಚು ಭಾಗ್ಯ ಬರುವಂಥದ್ದು. ಅದಕ್ಕೋಸ್ಕರ ನೀವು ಈ ವಾರ ಅದೃಷ್ಟ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ ಅನ್ನುವಂತಹ ಸೂಚನೆಯನ್ನು ತೋರಿಸುತ್ತೆ. ಧನಾಧಿಪತಿ ಶನಿದೇವ 3ನೇ ಮನೆಯಿರೋದ್ರಿಂದ ಧನ ಯಾವುದರಲ್ಲಿ? ಇಂಡಸ್ಟ್ರಿಗಳು, ಬೇರೆಯವರಿಗೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಧನ ಪ್ರಾಪ್ತಿ. ಸೂರ್ಯ ಅಷ್ಟಮಾಧಿಪತಿ ನಿಮಗೆ ತೃತೀಯ ಭಾವದಲ್ಲಿ ಸಂಚಾರ. ಯಾವುದೋ ಸಂಗಾತಿಯಿಂದನೋ ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೋ ದುಡ್ಡು ಬರುವ ಸಾಧ್ಯತೆಗಳು ಕಂಡು ಬರುತ್ತೆ. ಹಾಗಾದ್ರೆ ಮಕರ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದ್ರೆ, ಈ ವಾರ ಒಟ್ಟು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಭಯ ಉಂಟಾಗುವಂಥದ್ದು. ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ನನ್ನ ಶತ್ರು ಅಂತ ನೀವಿರ್ಬೇಕು. ಧನ ನಷ್ಟ ಆಗುವಂಥದ್ದು, ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಈ ತರ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಶನಿವಾರ, ಭಾನುವಾರ ಗೃಹದಲ್ಲಿ ಶಾಂತಿ, ಪ್ರಾಪಂಚಿಕ ಎಲ್ಲಾ ಅನುಕೂಲಗಳನ್ನ ನೀವು ವಾರದ ಕೊನೆ 2 ದಿನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಮಕರ ರಾಶಿ ಜಾತಕರಿಗೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಈ ವಾರ ಏನು ಪರಿಹಾರ ಮಾಡ್ಕೋಬೇಕು ಅಂತ ನೀವು ಕೇಳಿದ್ರೆ, ಭಗವಂತ ಕಾಲರ ಕಾಲ, ಮಹಾಕಾಲ ನೋಡಿ, ಯುದ್ಧ ಮಾಡ್ತಾರೆ, ಲಕ್ಷಾಂತರ ಜನ ಸಾಯಿಸ್ತಾರೆ. ನಮ್ಗೇನು ಗೊತ್ತಿಲ್ಲ, ಆ ಕಾಲದಲ್ಲಿ ಯುದ್ಧಗಳು ನಡೀತಾ ಇತ್ತು ನಮ್ಮ ದೇಶದಲ್ಲೂ. ಈಗಿನ ಕಾಲದಲ್ಲಿ ಎಲ್ಲಿ ನಡೀತಾ ಇದೆ ನಿಮ್ಗೆಲ್ಲ ಗೊತ್ತು. ಎಲ್ಲೆಲ್ಲಿ ನಡೀತಾ ಇದೆ? ಮಿಡಲ್ ಈಸ್ಟ್, ರಷ್ಯಾ ಯುಕ್ರೇನ್ ವಾರ್, ಬರೀ ನ್ಯೂಸ್ ನೋಡ್ತಾ ಇದ್ದೀವಿ. ನೋಡಿ ನೋಡಿ ಸಾಕಾಗಿ ಆ ನ್ಯೂಸ್ ನೋಡೋದೇ ಬಿಟ್ಬಿಟ್ಟಿದ್ದೀವಿ. ಇವಾಗಲೂ ಕೂಡ ಯುದ್ಧಗಳು ನಡೀತಾ ಇದೆ. ಎಲ್ಲರೂ ಸಾಮೂಹಿಕವಾಗಿ ವಾಪಸ್ ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ? ಯಾವ ಊರ್ರಿ ನಿಮ್ದು ಅಂದ್ರೆ ನಿಮ್ಮೂರ ಹೆಸರು ಹೇಳ್ತೀರಾ, ಆದ್ರೆ ನಿಜವಾದ ಊರು ಅಲ್ಲಿದೆ. ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ ಅಂತ ಕಾಲ ಕಾಲಕ್ಕೆ ಶಕ್ತಿ ಇರುವಂಥದ್ದು, ವಿಧಿಗೆ ಶಕ್ತಿ ಇರುವಂಥದ್ದೇ ಭಗವಂತ ಶಿವನಿಗಿರುವ ಶಕ್ತಿ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ, ಕಾಲಭೈರವ ದರ್ಶನ ಮಾಡಿ, ವಿಭೂತಿಯಿಂದ ಶಿವನಿಗೆ ಅಭಿಷೇಕ ಮಾಡಿ ಅಥವಾ ಹಚ್ಚಿ ಪೂಜೆ ಮಾಡಿ, ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಹಂಗು ಶ್ರೀರಾಮನ ನವಮಿ ಇರೋದ್ರಿಂದ ಶ್ರೀರಾಮ ನವಮಿ. ಅದಕ್ಕೆ ಯಾರು ಮಕರ ರಾಶಿ ಜಾತಕರಿದ್ದೀರಿ, ನೀವೆಲ್ಲ ಓಂ ರಾಮಾಯ ಹುಂ ಫಟ್ ಸ್ವಾಹ, ಓಂ ರಾಮಾಯ ಹುಂ ಫಟ್ ಸ್ವಾಹ ಅನ್ನೋಂಥ ಮಂತ್ರವನ್ನ ಜಪ ಮಾಡಿ. ಪ್ರತಿದಿನ ದೇವರಿಗೆ ತಿನ್ನೋಕ್ಕಿಂತ ಮೊದಲು ಸ್ವಲ್ಪ ಏನಾದರೂ, ಆಗಿನ ಕಾಲದಲ್ಲಿ ಊಟ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಯಾರಿಗಾರು ಬೇರೆಯವ್ರಿಗೆ ಕೊಡ್ತಾ ಇದ್ರು ಊಟ. ದೇವ್ರಿಗಾದ್ರು ಒಂದು ಸ್ವಲ್ಪ ಪ್ರಸಾದ ತೆಗ್ದಿರಿ, ಅದ ಬೇರೆಯವ್ರಿಗೆ ಸ್ವಲ್ಪ ದಾನ ಮಾಡಿ, ಮಜ್ಜಿಗೆ ದಾನ ಮಾಡಿ, ಕೋಸಂಬರಿಯನ್ನ ದಾನ ಮಾಡಿ. ಶ್ರೀರಾಮನವಮಿ ಬಂದಿದೆ, ದಾನ ಮಾಡೋದನ್ನ ಕಲಿಬೇಕು. ದೇವರಿಗೆ ಪ್ರಸಾದ ಇಡೋದನ್ನ ನಾವು ಕಲಿಬೇಕು. ಶಬರಿ ವಯಸ್ಸಾಗಿದೆ, ರಾಮ ಬರೋವರೆಗೂ ರಾಮ ರಾಮ ಅಂತ ಕಾಯ್ತಾ ಇದ್ಲು. ಕಾದು ಸ್ವೀಟು ಹಣ್ಣು ಹುಳಿ ಇದ್ಬಿಟ್ರೆ ರಾಮ ತಿನ್ನೋದು ಹುಳಿ ಆಗ್ಬಾರ್ದು, ಚೆನ್ನಾಗಿರೋ ಹಣ್ಣು ತಿನ್ಬೇಕು ಅಂತ ನೋಡಿ ನೋಡಿ ಇಡ್ತಾ ಇದ್ಲು. ಬೇರೆ ಜನಗಳಿಗೆ ಏನನ್ಸುತ್ತೆ, ರಾಮನಿಗೆ ಎಂಜಲಾಗಿರುವಂತಹ ಹಣ್ಣು ಇಡ್ತಾ ಇದ್ಲು. ಆದರೆ ಆ ಭಾವನೆ, ದೇವ್ರ ಮೇಲಿರುವಂತಹ ಭಕ್ತಿ ಭಾವನೆ, ಯದ್ಭಾವಂ ತದ್ಭವತಿ. ನಮ್ಮ ಭಾವನೆ ಒಳ್ಳೆದಿತ್ತು, ದೇವರಿಗೆ ನಾವು ಪ್ರಸಾದವನ್ನು ಇಟ್ಟಾಗ ಭಗವಂತ ನಮ್ಗೆಲ್ಲವನ್ನು ಕೊಡ್ತಾನೆ ಅನ್ನೋದನ್ನ ರಾಮಾಯಣದಿಂದ ಆದರ್ಶ ನಾವು ಕಲಿಬೇಕು. ಮಂತ್ರ ಓಂ ರಾಮಾಯ ಹುಂ ಫಟ್ ಸ್ವಾಹ ಮಂತ್ರ ಕೂಡ ನೀವು ಈ ವಾರ ಜಪ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ.
ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರು ಕಾಯ್ತಾ ಇದ್ದೀರಾ, ಇದು ಕೊನೆಯ ಹಂತದ ಸಾಡೆ ಸಾತಿ, ಒಳ್ಳೇದಾಗುತ್ತಾ? ಕೊನೆ ಟೈಮಲ್ಲಿ ಸ್ವಲ್ಪ ಪರವಾಗಿಲ್ಲ. ಈಗ ನಿಮ್ಮ ಜನ್ಮ ರಾಶಿಯಲ್ಲೇ ಇದ್ದಾಗ ಕಷ್ಟ, ಈಗ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಇರುತ್ತೆ. ಆದ್ರೆ ಫ್ಯಾಮಿಲಿ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ಸಮಸ್ಯೆ. ಪಂಚಗ್ರಹಗಳು ನಿಮ್ಮ ಜನ್ಮ ರಾಶಿಯಿಂದ ತೃತೀಯ ಭಾವದಲ್ಲಿ ಸಂಚಾರ ಅಂದಾಗ ಏನಾಗುತ್ತೆ, ಕುಂಭರಾಶಿಯವರು ವೈವಾಹಿಕ ಜೀವನ ಯಾಕೆ ಕಲಹ ಆಗುತ್ತೆ? ದುಡ್ಡಿನ ವಿಷಯಕ್ಕೆ. ಫೈನಾನ್ಷಿಯಲಿ ಬ್ಯಾಲೆನ್ಸ್ ಮಾಡಕ್ ಕಷ್ಟ ಆಗುತ್ತೆ. ನೀವು ಸಂಗಾತಿ ನಿಮ್ಗೆ ದುಡ್ಡು ಕೊಡಲ್ಲ ಅಂತ ಅನ್ಬೋದು. ಪುರುಷ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಕೊಡಲ್ಲ ಅನ್ಬೋದು. ಒಬ್ಬರೇ ಮೇಂಟೈನ್ ಮಾಡ್ಬೇಕಲ್ಲ ಅಂತ ಜಗಳಗಳಾಗ್ಬೋದು. ಮಾತಾಡೋದ್ರಿಂದ ಕಲಹಗಳಾಗ್ಬೋದು. ಆಮೇಲೆ ಯೋಗಕಾರಕನಾದಂತ ಶುಕ್ರ ಕೂಡ ದ್ವಿತೀಯ ಭಾವದಲ್ಲಿ, ರಾಹು ಕೂಡ ರಾಹು ಯಾವ ರಾಶಿಯಲ್ಲಿ ಇರ್ತಾರೋ ಅದರಂತೆ ಫಲವನ್ನ ಕೊಡ್ತಾನೆ. ಇದೊಂಥರ ಮಲ್ಟಿಪಲ್ ವೇ ನಿಮಗೆ ಒಂಥರ ಫಲಗಳು ಪ್ರಾಪ್ತಿಯಾಗುವಂಥದ್ದು. ಯಾಕಂದ್ರೆ ಪಂಚಗ್ರಹಗಳು ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾರಿಂದ ಬುಧ ಯಾವ ತರ ಫಲ ಕೊಡ್ತಾನೆ? ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಬುಧ. ಕುಂಭರಾಶಿಯವರಿಗೆ ನಿಮ್ಮ ಮಕ್ಕಳಿಂದ ನಿಮಗೆ ಧನ ಪ್ರಾಪ್ತಿ. ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಪ್ರಿಯತಮ ಅಥವಾ ಪ್ರಿಯತಮೆಯಿಂದ ನಿಮಗೆ ಧನ ಪ್ರಾಪ್ತಿ. ಕುಟುಂಬದಲ್ಲಿ ಸುಖ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಆದ್ರೆ ಬುಧ ನೀಚನಾಗ್ಬಿಡ್ತಾನೆ. ಆದ್ರೆ ಅಲ್ಲಿ ಶುಕ್ರ ನಿಮಗೆ ಸ್ಟ್ರಾಂಗ್ ಮಾಡಬೇಕು. ಸ್ಟ್ರಾಂಗ್ ಶುಕ್ರ ಹಿಂಗಾಗುತ್ತೆ, ರಿಯಲ್ ಎಸ್ಟೇಟ್ ವ್ಯವಹಾರದಿಂದ ಧನ ಲಾಭ. ಅದರಲ್ಲೂ ದೊಡ್ಡ ಲ್ಯಾಂಡ್, ಅಗ್ರಿಕಲ್ಚರಲ್ ಲ್ಯಾಂಡ್, ಇಂಡಸ್ಟ್ರಿಯಲ್ ಲ್ಯಾಂಡ್, ಇದು ವ್ಯಾಪಾರ ವ್ಯವಹಾರಗಳಿಂದ ನಿಮಗೆ ಧನ ಲಾಭ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕುಂಭರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ, ಉತ್ತಮ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲರ ಮೇಲೆ ನಿಮಗೆ ಸಂಶಯ, ಎಲ್ಲಾ ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥದ್ದು, ವಾಹನಗಳಿಂದ ತೊಂದರೆ ಅಥವಾ ಬೇಸರ, ಈ ತರ ಏನಾದ್ರೂ ಒಂದು ಸಮಸ್ಯೆಗಳನ್ನ ಕುಂಭರಾಶಿಯವರು ವಾರದ ಕೊನೆ 4 ದಿನ ಅನುಭವಿಸುವ ಸಾಧ್ಯತೆ ಇದೆ. ಅದರ ಕುಂಭರಾಶಿಯವರಿಗೆ ಗ್ರಹಗಳಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದಾಗ ಶಿವ ವಿಶ್ವೇಶ್ವರ, ಓಂ ವಿಶ್ವೇಶ್ವರಾಯ ನಮಃ. ವಿಶ್ವೇಶ್ವರ ವರ್ಲ್ಡ್ ಆರ್ಡರ್. ಅಮೇರಿಕ ಆರ್ಡರ್ ಮಾಡ್ಬಿಟ್ರೆ ಇಡೀ ಪ್ರಪಂಚನೇ ಕೇಳ್ಬಿಡುತ್ತಾ ಮಾತು? ಕೇಳಲ್ಲ. ಇಡೀ ವಿಶ್ವವನ್ನ ಕಂಟ್ರೋಲ್ ಮಾಡೋದು ಒಬ್ಬನೇ ಭಗವಂತ, ಅವನೇ ಶಿವ. ಅದಕ್ಕೆ ಶಿವನನ್ನ ಓಂ ವಿಶ್ವೇಶ್ವರಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಮ್ಮಿ ಆಗುತ್ತೆ. ಶ್ರೀರಾಮ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಶ್ರೀರಾಮ ಜಯಂ, ಶ್ರೀರಾಮ ಜಯಂ, ಶ್ರೀರಾಮ ಜಯಂ ಅನ್ನುವಂತ ಮಂತ್ರ ಜಪ ಮಾಡ್ತಾ ಮಜ್ಜಿಗೆ, ಕೋಸುಂಬರಿ, ನೀರನ್ನು ದಾನ ಮಾಡಕ್ಕಾಗುತ್ತೋ ತಣ್ಣಗಿರುವಂತ ವಸ್ತುಗಳನ್ನ ದಾನ ಮಾಡಿ, ದಾನದ ಮಹತ್ವವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹೆತ್ತವರ ಮಾತೆ ಎಲ್ಲರಿಗೂ ಕೂಡ ವೇದವಾಕ್ಯ ಅನ್ನೋದನ್ನ ರಾಮ ತೋರಿಸ್ತಾ ಅನ್ನೋದು. ಆದರ್ಶ ಪುರುಷೋತ್ತಮ ರಾಮಾಯಣವನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ, ಇನ್ನ ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಮೀನರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಮೀನರಾಶಿಯವರ ಕಥೆ ಹೇಗೆ? 5 ಗ್ರಹಗಳು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಇದು ಒಳ್ಳೇದ ಕೆಟ್ಟದ? ಒಳ್ಳೇದಲ್ಲ. ಯಾಕಂದ್ರೆ 5 ಗ್ರಹಗಳು, ಮನಸ್ಸು ಅನ್ನೋದು ಪ್ರತಿಯೊಬ್ಬ ಮನುಷ್ಯಂದು ಬಹಳ ಸಾಫ್ಟ್ ಆಗಿರುತ್ತೆ. ಅಂಥದ್ರಲ್ಲಿ
5 ಗ್ರಹಗಳು. ರಾಹು ನಿಮ್ಮ ಜನ್ಮ ರಾಶಿಯಲ್ಲಿ, ಸೂರ್ಯ ಆತ್ಮಕಾರಕ ಅಂತೀವಿ, 6ನೇ ಮನೆ ಅಧಿಪತಿ. ಅನಾರೋಗ್ಯ ಉಂಟಾಗ್ಬೋದು, ಹೆಲ್ತ್ ಅಪ್ಸೆಟ್ ಆಗುವಂಥದ್ದು, ಸಡನ್ ಆಗಿ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗೋದು ಮೀನರಾಶಿಯವರಿಗೆ. ಟೈಮ್ ಚೆನ್ನಾಗಿರಲ್ಲ, ಸಾಡೆ ಸಾತಿ ಜನ್ಮ ಶನಿ, ಯಾವಾಗಲೂ ಕೂಡ ದುಃಖ, ಕೆಲಸ ವಿಚಾರದಲ್ಲಿ ಟೆನ್ಷನ್ಸು, ಫೈನಾನ್ಷಿಯಲ್ ವಿಷಯದಲ್ಲಿ ಸಾಲಗಳ ಹೊರೆ, ಹೀಗೆ ಮಲ್ಟಿಪಲ್ ವೇ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ನಿಮ್ಮ ಜನ್ಮ ಜಾತಕ ತೋರಿಸಿದಾಗ ಯಾವ ತರ ಇದೆ ಅನ್ನೋದನ್ನ ಇನ್ನೂ ಡಿಟೈಲ್ ಆಗಿ ನಾನು ನಿಮ್ಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ ಮೀನರಾಶಿ ಜಾತಕರಿಗೆ. ನೋಡೋಣ ಹಾಗಾದ್ರೆ ಮೀನರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ, ಮಾನಸಿಕವಾಗಿ ಅಸ್ವಸ್ಥತೆ ಆಗೋದು, ಸ್ತ್ರೀಯಿಂದ ಅಪಮಾನ ಆಗುವಂಥದ್ದು, ಧನ ನಷ್ಟ ಆಗುವ ಸಾಧ್ಯತೆಗಳಿದೆ. ನೀವು ಸ್ತ್ರೀ ಜಾತಕರಾಗಿದ್ರೆ ಅತ್ತೆ ಸೊಸೆಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುವಂಥದ್ದು, ಹಣ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ಟರೆ ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ, ಧೈರ್ಯ ಚೆನ್ನಾಗಾಗುತ್ತೆ, ಧೈರ್ಯ ಇರುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ, ಎಲ್ಲಿ ಧೈರ್ಯ ಇರ್ತಾಳೋ ಅಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಉತ್ತಮ ವಸ್ತ್ರಗಳನ್ನ ಧರಿಸ್ತೀರಿ, ಜಯ ಪಡಿತೀರಿ, ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ, ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರುತ್ತೆ, ಮತ್ತು ಶನಿವಾರ, ಭಾನುವಾರ ಮತ್ತೆ ಟೈಮ್ ಕೆಟ್ಟೋಗುತ್ತೆ. ಪ್ರಭಾವ ವ್ಯಕ್ತಿಗಳ ಜೊತೆ ಶತ್ರುತ್ವ ಉಂಟಾಗುವಂಥದ್ದು, ದಾಂಪತ್ಯದಲ್ಲಿ ಸಂತೋಷ ಅನ್ನೋದು ಇರೋದಿಲ್ಲ, ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು, ಏನೋ ಒಂಥರ ಭಯ 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 ಅನ್ನೋದು ನಿಮಗೆ ಆಗುತ್ತೆ ಮೀನರಾಶಿ ಜಾತಕರಿಗೆ. ಒಟ್ಟು ಈ ವಾರ 5 ದಿನ ನೀವು ಜಾಗ್ರತೆಯಾಗಿ ಎಚ್ಚರಿಕೆಯಿಂದ ಇರಬೇಕು. ಹಾಗಾದ್ರೆ ಮೀನರಾಶಿಯವರಿಗೆ ಒಳ್ಳೇದಾಗಬೇಕು, ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಯಾರು ಶ್ರೀರಾಮನವಮಿ ಆಚರಣೆ ಮಾಡ್ತಾ ಇದ್ದೀರಿ, ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀರಾಮ ಜಯ ರಾಮ ಕೋದಂಡ ರಾಮ ಅನ್ನುವಂಥ ಮಂತ್ರ ಜಪ ಮಾಡಿ ಶ್ರೀರಾಮ ಜಯ ರಾಮ ಕೋದಂಡ ರಾಮ ಅನ್ನುವಂತಹ ಮಂತ್ರವನ್ನು ಕೂಡ ನೀವು ಜಪ ಮಾಡಬಹುದು. ಕೃತಜ್ಞತೆ, ಗ್ರಾಟಿಟ್ಯೂಡ್ ಅದನ್ನ ರಾಮಾಯಣ ಓದಿ, ರಾಮಾಯಣದಲ್ಲಿ ಎಷ್ಟೋ ಆದರ್ಶವನ್ನ ನಾವು ಕಲಿಬಹುದು. ಸ್ನೇಹ, ಸುಗ್ರೀವ ಮತ್ತು ವಿಭೀಷಣರಿಗೆ ರಾಮನ ಹತ್ರ ಬಂದಂತಹ ಸ್ನೇಹ ಪಡೆದಿದ್ದಕ್ಕೆ ಅವ್ರಿಗೆ ಎಷ್ಟು ಅನುಕೂಲ ಆಯಿತು ಅನ್ನೋದನ್ನು ಕೂಡ ನಾವು ರಾಮಾಯಣದಿಂದ ತಿಳ್ಕೋಬಹುದು. ಬೇಕಾದಷ್ಟಿದೆ ರಾಮಾಯಣದಿಂದ ನಾವು ಕಲಿಬೇಕಾಗಿರುವಂಥದ್ದು. ಎಲ್ಲರೂ ಕೂಡ ರಾಮಾಯಣ ಕಥೆಯಂತೆ ಕೇಳಿದಾಗ ಆದರ್ಶ ಜೀವನ ಹೇಗೆ ನಡೆಸ್ತಾ, ಪುರುಷೋತ್ತಮ ರಾಮ, ಬರೀ ನಾನು ಅಯೋಧ್ಯೆ ಮಾಡಿದೆ, ರಾಮ ಮಂದಿರ ಕಟ್ತೆ ಅಷ್ಟೇ ಅಲ್ಲ, ಅದರಂತೆ ನನ್ನ ಜೀವನವನ್ನ ರೂಪಿಸ್ಕೊಳ್ಳೋದು, ಧರ್ಮವನ್ನ ರಕ್ಷಣೆ ಮಾಡೋದು, ಧರ್ಮೋ ರಕ್ಷತಿ ರಕ್ಷತಃ ಅನ್ನೋದನ್ನ ನಾವು ತಿಳ್ಕೋಬೇಕು, ಕಲಿಬೇಕು. ಪ್ರತಿಯೊಬ್ಬರು ಕೂಡ, ಬರೀ ರಾಜಕಾರಣಿಗಳಲ್ಲ, ಪ್ರತಿಯೊಬ್ಬ ಸನಾತನ ಯಾರಿದ್ದೀರಿ, ಹಿಂದೂಗಳು ಇದ್ದೀರಿ, ತಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಇರಬೇಕು, ತಮ್ಮ ಧರ್ಮವನ್ನ ರಕ್ಷಣೆ ಮಾಡಬೇಕು. ಇದು ನಿಮ್ಮಲ್ಲಿದ್ದಾಗ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಕೂಡ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ಪರಿಹಾರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ 1 ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆಲ್ಲ ಉತ್ತಮ ಆರೋಗ್ಯ, ನಿಮ್ಮ ಜೀವನ ಸುಖ ಸಂಪತ್ತಿನಿಂದ ಇರಲಿ, ಒಳ್ಳೆಯದಾಗಲಿ, ಮಂಗಳ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು.
ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.